ಏನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಂ ಅನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಮೊದಲು ನಾನು ನಿಮ್ಮೆಲ್ಲರ ಕ್ಷಮೆ ಕೇಳಬೇಕು. ಒಂದು ಸುಮಾರು 3/4 ಗಂಟೆ ನಾನು ಕಾರಣ ಅಲ್ಲದಿದ್ದರೂ ನೀವು ನನಗಾಗಿ ಇಲ್ಲಿ ಅಷ್ಟು ಹೊತ್ತು ಕಾದಕ್ಕೆ ಒಂದು ಅಪರಾಧಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮಾಯಾಚನೆ ಮಾಡಿ ನಾನು ಗೀತೆಗೆ ಪ್ರವೇಶ ಮಾಡ್ತಾ ಇದ್ದೇನೆ. ಅರ್ಜುನ ವಿಶ್ವರೂಪದ ಭಗವಂತನ ವಿಸ್ಮಯಕರವಾದ ದೃಶ್ಯವನ್ನು ನೋಡಿ ಅವನಿಗೆ ಅನ್ನಿಸಿದ ಅನ್ನಿಸಿಕೆಗಳನ್ನು ಹೇಳ್ತಾ, ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಾ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಹಿಂದೆ ನಾಂತಂ ನ ಮಧ್ಯಂ ನ ಪನಸ್ತವಾದಿಂ, ನಿನಗೆ ತುದಿ ಇಲ್ಲ, ಬುಡ ಇಲ್ಲ, ನಡು ಇಲ್ಲ, ಒಮ್ಮೆ ಹೇಳಿ ಆಗಿದೆ. ಪುನಃ ಅನಾದಿ ಮಧ್ಯಾಂತಂ, ಅದೇ ಅಲ್ಲಿ ವ್ಯಸ್ತವಾಗಿ ಹೇಳಿದ್ದಾರೆ, ಇಲ್ಲ ಸಮಸ್ತ ಪದದಲ್ಲಿ ಹೇಳಿದ್ದಾರೆ. ಒಂದೇ ಮಾತನ್ನ 2 ಬಾರಿ ಹೇಳಿದಾಗ ಅನ್ನಿಸ್ತೆ. ಅನಾದಿ ಮಧ್ಯ ಅಂತ, ಅನಾದಿ ಮಧ್ಯ ಅಂತ ಅನ್ನೋದನ್ನು ಒಂದು ದೃಷ್ಟಿಯಿಂದ ನಾನು ಮೊನ್ನೆ ಒಂದು ಮಾತು ಹೇಳಿದೆ. ನಾನು ಯಾವುದೋ ಒಂದು ವಿಸ್ಮಯಕರವಾದ ದೃಶ್ಯವನ್ನು ನೋಡಿದಾಗ ನಮಗೆ ಉದ್ಗಾರಗಳು ಅಸ್ತವ್ಯಸ್ತ ಆಗಿಬಿಡ್ತವೆ. ಏನು ಹೇಳಬೇಕು ಅಂತ ತೋಚದೆ ಹೇಳಬೇಕಾದ್ದನ್ನು ಹೇಳದೇ ಬಿದ್ದು ಬಿಡ್ತೇವೆ, ಒಮ್ಮೊಮ್ಮೆ ಹೇಳಿದ್ದನ್ನೇ ಹೇಳ್ತೇವೆ. ಅಂಥ ಅರ್ಜುನನ ಒಂದು ಗೊಂದಲ ಈ ವಿಶೇಷಣಗಳ ಆಪತ್ತಿಯಲ್ಲಿದೆ. ಒಂದು, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಬೇರೆ ಬೇರೆ ಅರ್ಥಗಳೂ ಇವೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಹೇಳಿದ್ದನ್ನೇ ಹೇಳುವುದು ಯಾವಾಗಲೂ ಒತ್ತು ಕೊಡುವುದಕ್ಕೋಸ್ಕರ, ಸ್ಟ್ರೆಸ್ ಮಾಡುವುದಕ್ಕೋಸ್ಕರ, ಅದನ್ನು ಬಹಳ ಮಹತ್ವದ ದೃಷ್ಟಿಯಿಂದ ಅದನ್ನು ಗಮನಿಸಿ ಅಂತ ಹೇಳುವುದಕ್ಕೋಸ್ಕರ. ಯಾಕೆಂದರೆ ಇದನ್ನು ನಾನು ಹೇಳಿದೆ, ಇದೆಲ್ಲವೂ ಕೂಡ ಉಪಾಸನೆ ಮಾಡುವಾಗ ಅನುಸಂಧಾನ ಮಾಡಲಿಕ್ಕೆ ಬಂದಿರತಕ್ಕ ಮಾತುಗಳು. ಅದರಲ್ಲಿ ಅನಾದಿ ಮಧ್ಯಾಂತಂ ಅನ್ನೋದನ್ನು 2 ಸರ್ತಿ, ಮಿನಿಮಮ್ 2 ಸರ್ತಿ ರಿಪೀಟ್ ಆಗಿದೆ ಇದ್ದಕ್ಕಿದ್ದ ಹಾಗೆ. ಯಾಕೆಂದರೆ ಇದು ಬಹಳ ಮಹತ್ವದ ಸಂಗತಿ. ಮೆಡಿಟೇಷನ್ನಲ್ಲಿ ನೀವು ತುಂಬ ಗಮನಿಸಬೇಕಾದಂಥ ಒಂದು ಆಸ್ಪೆಕ್ಟ್ ಅನ್ನೋದಕ್ಕೋಸ್ಕರವೂ ಕೂಡ ಅದು ರಿಪೀಟ್ ಆಗುತ್ತೆ. ಅರ್ಜುನನ ಗೊಂದಲವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಅದು ರಿಪೀಟ್ ಆಗುತ್ತೆ. ಮತ್ತು ಒಂದು ನೆಲೆಯಲ್ಲಿ ಅದು ಬೇರೆ ಬೇರೆ ಅರ್ಥವನ್ನು ಹೇಳುತ್ತೆ. ನಾಂತೋ ನಮಾದಿಹಿ ನಾಂತಂ ನಚಾದಿಂ ನಮಧ್ಯಂ ಅಂತ, ನಾದಿಂ ನಮಧ್ಯಂ ನಾಂತಂ ನಮಧ್ಯಂ ಅಂತ ಹಿಂದೆ ಬಂತಲ್ಲ, ಅಲ್ಲಿ ನಾಂತಹ ನಮಧ್ಯಂ ನಾದಿಹಿ ಅಂದರೆ ಭಗವಂತನ ಸ್ವರೂಪಕ್ಕೆ, ಯಾವುದೇ ಅವತಾರ ರೂಪಗಳಿಗೆ ಆದಿ ಅಂತ ಮಧ್ಯ ಇಲ್ಲ ಅನ್ನುವಂಥದ್ದು ಅಲ್ಲಿ ಹೇಳಿದ್ದು. ಇಲ್ಲಿ ಭಗವಂತನ ಗುಣಗಳಿಗೆ ಆದಿ ಮಧ್ಯ ಅಂತ ಇಲ್ಲ ಅಂತ. ಅದರಿಂದ 2 ಆಸ್ಪೆಕ್ಟ್ಗಳನ್ನು ತಗೊಂಡು, ಅಲ್ಲಿ ಸ್ವರೂಪಕ್ಕೆ, ರೂಪಗಳಿಗೆ ಆದಿ ಮಧ್ಯ ಅಂತ ಇಲ್ಲ. ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ. ಇಲ್ಲಿ ಅನಾದಿ ಮಧ್ಯಾಂತಂ, ಭಗವಂತನ ಗುಣಗಳಿಗೆ, ಭಗವಂತನ ಸ್ವರೂಪಕ್ಕೆ, ಭಗವಂತನ ಗುಣಗಳಿಗೆ, ಈ 2 ಬೇರೆ ಬೇರೆ ಅಂಶಗಳನ್ನು ನಾವು ತಗೊಂಡ್ರೆ ಪುನರುಕ್ತಿ ಇಲ್ಲದಂತೆ 2 ವಿಧವಾದ ಅನುಸಂಧಾನವೂ ಸಾಧ್ಯವಾಗುತ್ತೆ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ, ಇದು ಗುಣಗಳ ಪರಿಗಣನೆಯಲ್ಲಿ ಹೇಳಿದ್ದು ತೋರಿಸುವುದಕ್ಕೋಸ್ಕರವೇ ಅಲ್ಲಿ ನಿನಗೆ ತೇ ನಾಂತೋ ನಚಾದಿಹಿ ನಾಂತಂ ನ ಮಧ್ಯಂ ನ ಪುನಸ್ತವ ಆದಿಂ, ನಿನಗೆ ಆದಿಮಂತ್, ನಿನ್ನ ಗುಣಗಳಿಗೆ ಅಂತ ಹೇಳಿ ಅಲ್ಲಿ ನಿನಗೆ ಅಂತ ಹೇಳಿದರು. ಇಲ್ಲಿ ನಿನಗೆ ಅಂತ ಹೇಳುವುದಿಲ್ಲ. ಮತ್ತೆ ನೀನು ಅನಂತ ವೀರ್ಯ, ಅದರಿಂದ ವೀರ್ಯ ಅಂದರೆ ಗುಣಗಳಲ್ಲಿ ಒಂದು, ಆದ್ದರಿಂದ ನಿನ್ನ ಗುಣಗಳಿಗೆ ಆದಿ ಅಂತ ಅಧ್ಯಾಯ ಇಲ್ಲ. ಅಲ್ಲಿ ನಿನ್ನ ರೂಪಕ್ಕೆ ಅಂತ ಸ್ಪಷ್ಟ ಉಲ್ಲೇಖ ಇದೆ, ಇಲ್ಲಿ ಇಲ್ಲ. ಇಲ್ಲಿ ಆದಿ ಮಧ್ಯ ಅಂತ ಇಲ್ಲ, ಯಾವುದಕ್ಕೂ ಆಗಬಹುದು. ಆದರೆ ಮುಂದೆ ಬರುವಂತಹದ್ದು ಅನಂತ ವೀರ್ಯಂ ಅಂತ, ಆದಿ ಅಂತ ಇಲ್ಲದ ಪರಾಕ್ರಮ ನಿನ್ನದು. ಹಾಗಾಗಿ ಗುಣಗಳು ಇಲ್ಲಿ ಪ್ರಸ್ತುತ, ಅಲ್ಲಿ ಸ್ವರೂಪ ಪ್ರಸ್ತುತ. ಅದರಿಂದ ಅಲ್ಲಿ ಆದಿ ಮಧ್ಯ ಅಂತ ಇಲ್ಲ ಅಂತ ಹೇಳಿದ್ದು ಅವನ ರೂಪಗಳಿಗೆ. ಯಾಕೆಂದರೆ ನಮಗೆ ಒಂದು ಸಾಮಾನ್ಯವಾದ ಜನರಿಗೆ ಒಂದು ಕಲ್ಪನೆ ಬರುತ್ತೆ, ಒಂದು ಅವತಾರ ರೂಪ ಅಂತಂದರೆ ಅದಕ್ಕೊಂದು ಭಗವಂತನ ಮೂಲ ರೂಪಕ್ಕೆ ಬೇಕಾದರೆ ಆದಿ ಅಂತ ಇಲ್ಲದೇ ಇರಲಿ, ಅವತಾರ ರೂಪಕ್ಕೆ ಒಂದು ಆದಿ ಇದೆ, ಒಂದು ಅಂತ ಇದೆ. ಕೃಷ್ಣ ದ್ವಾಪರ ಯುಗ ಪ್ರಾರಂಭ ಆಗೋದಕ್ಕಿಂತ 70 ವರ್ಷ ಮೊದಲು ಅವತಾರ ಮಾಡಿದ, ಅವಾಗ ಆರಂಭ ಅದು ಅವತಾರದ ಆದಿ. ದ್ವಾಪರ ಯುಗ ಕಳೆದು ಕಲಿಯುಗ ಪ್ರಾರಂಭ ಆಗಿ 36 ವರ್ಷ ಆದಮೇಲೆ ಅವತಾರ ಸಮಾಪ್ತಿ ಮಾಡಿದ. ಅರ್ಥಾತ್ ಅವನು
120 106 ವರ್ಷ, ಸರಿಯಾಗಿ 106 ವರ್ಷಗಳ ಕಾಲ ಕೃಷ್ಣ ಭೂಮಿಯಲ್ಲಿದ್ದ. ಆ ದ್ವಾಪರ ಯುಗಕ್ಕಿಂತ 70 ವರ್ಷ ಮೊದಲೇ, ದ್ವಾಪರ ಯುಗ ಮುಕ್ತಾಯವಾಗುವುದಕ್ಕಿಂತ 70 ವರ್ಷ ಮೊದಲು ಇದ್ದಂಥ ವರ್ಷ ಏನಿದೆ ಆ ಕಾಲ, ಅದು ಅವನ ಅವತಾರದ ಆದಿ. ದ್ವಾಪರ ಯುಗ ಪ್ರಾರಂಭ ಆಗಿ 36 ವರ್ಷದ ನಂತರ ಏನು ಅವತಾರ ಸಮಾಪ್ತಿ ಮಾಡಿದ ಅದೇ ಅಂತ. ಅದರಿಂದ ಭಗವಂತನ ರೂಪಕ್ಕೆ, ಮೂಲ ರೂಪಕ್ಕೆ ಆದಿ ಅಂತ ಇಲ್ಲದೇ ಇದ್ದರೂ ಅವತಾರ ರೂಪಗಳಿಗೆ ಆದಿ ಅಂತ ಉಂಟು ಅನ್ನತಕ್ಕಂಥ ಒಂದು ಕಲ್ಪನೆ ಅನೇಕ ಮಂದಿಗೆ ಇದೆ. ಆ ಭಗವಂತನಿಗೆ ನಮ್ಮ ಹಾಗೆಯೇ ಪಾಂಚಭೌತಿಕವಾದ ಒಂದು ರೂಪ ಇದ್ದರೆ ಅದಕ್ಕೆ ಆದಿ ಅಂತವೂ ಇರುತ್ತೆ. ಪಾಂಚಭೌತಿಕವಾದ ದೇಹ ನಶ್ವರವಾದದ್ದೇ. ಆದರೆ ಜ್ಞಾನಿಗಳು ಹೇಳ್ತಾರೆ ಭಗವಂತನಿಗೆ ಪಾಂಚಭೌತಿಕವಾದ ಶರೀರವೇ ಇಲ್ಲ. ಅವನು ಮಣ್ಣು ನೀರು ಬೆಂಕಿಯಿಂದ ಆದ ದೇಹದ ಜೊತೆಗೆ ಬದುಕುವುದೇ ಇಲ್ಲ. ಅದು ಅವನ ಅಸ್ತಿತ್ವ ನಮಗೆ ಕಾಣುವುದು ಮಣ್ಣು ನೀರು ಬೆಂಕಿಯಿಂದ ಆದರೂ ದೇಹದ ಹಾಗೆ ಅದು ಜ್ಞಾನಾನಂದಮಯವಾದ ದೇಹ. ಆದ್ದರಿಂದ ಇಟ್ ಹ್ಯಾಸ್ ನೋ ಬಿಗಿನಿಂಗ್, ನೈದರ್ ಬಿಗಿನಿಂಗ್ ನಾರ್ ಎಂಡ್. ಯಾಕೆಂದರೆ ಆದಿ ಅಂತ ಇರುವುದು ಜ್ಞಾನಾನಂದಗಳಿಗೆ ಆದಿ ಅಂತ ಇಲ್ಲ. ಆದ್ದರಿಂದ ಜ್ಞಾನಾನಂದಮಯವಾದಂಥ ಅವತಾರ ರೂಪಗಳಿಗೂ ಆದಿ ಅಂತ ಇಲ್ಲ. ಮತ್ತು ಆದಿ ಅಂತ ಇರುವುದಲ್ಲಿಗೆ ನಮ್ಮ ಕಾಣಿಕೆಗೆ, ನಮಗೆ ದ್ವಾಪರ ಯುಗ ಮುಗಿಲಿಕ್ಕೆ ಇನ್ನು 70 ವರ್ಷ ಇದೆ ಎನ್ನುವಾಗ ಆ ರೂಪ ಕಾಣಲಿಕ್ಕೆ ಶುರುವಾಯಿತು. ಆಮೇಲೆ ಕಲಿಯುಗ ಪ್ರಾರಂಭ 30 ವರ್ಷ ಆದಮೇಲೆ ಕಾಡುವುದು ಸ್ಟಾಪ್ ಆಯಿತು. ಆದಿ ಅಂತ ಇರುವುದು ನಮ್ಮ ಕಣ್ಣಿನ ನೋಟಕ್ಕೆ ಹೊರತು ಭಗವಂತನ ರೂಪಕ್ಕೆ ಅಲ್ಲ. ಆ ರೂಪ ಅನಾದಿ ಅನಂತವಾಗಿದ್ದದ್ದು, ಕಾಂಡದ್ದು ಅಷ್ಟು ಸಮಯ ಭೂಮಿಯಲ್ಲಿರ್ತಕ್ಕ ನಮ್ಮ ಕಣ್ಣಿಗೆ. ಸೊ ನಮ್ಮ ಕಣ್ಣಿನ ನೋಟಕ್ಕೆ ಆದಿ ಅಂತ ಇದೆ, ಆದರೆ ಭಗವಂತನ ರೂಪಕ್ಕೆ ಆದಿ ಅಂತ ಇಲ್ಲ ಅನ್ನೋದಲ್ಲಿ ಬಂದದ್ದು. ಯಾಕೆ ಆದಿ ಅಂತ ಇಲ್ಲ ಅಂದರೆ ಅದು ಜ್ಞಾನಾನಂದಮಯವಾದ ಶರೀರ, ಜ್ಞಾನಾನಂದಗಳಿಗೆ ಆದಿ ಅಂತ ಇಲ್ಲ. ಅದನ್ನು ನಾಂತೋ ನಚಾದಿ, ಇಲ್ಲಿ ಅನಾದಿ ಮಧ್ಯಾಂತಂ, ನಿನ್ನ ಪರಾಕ್ರಮಕ್ಕೆ, ನಿನ್ನ ಜ್ಞಾನಾನಂದಗಳಿಗೆ, ನಿನ್ನ ಯಾವ ಗುಣಕ್ಕೂ ಕೂಡ ಆದಿ ಇಲ್ಲ, ಅಂತ ಇಲ್ಲ, ಮಧ್ಯ ಇಲ್ಲ. ನಾಂತೋ ಅನಾದಿ ಮಧ್ಯಾಂತಂ. ಆದ್ದರಿಂದ ನೀನು ಅನಂತ ವೀರ್ಯ. ವೀರ್ಯ ಅಂತಂದರೆ ಶೌರ್ಯ ಮತ್ತು ವೀರ್ಯ ಅಂತ ಎರಡು ಶಬ್ದಗಳನ್ನು ಬರ್ತೇವೆ. ಶೂರ ವೀರ, ಶೂರ ವೀರ ಅನ್ನೋದನ್ನು ಈಗ ಸಾಮಾನ್ಯ ಒಂದೇ ಅರ್ಥದಲ್ಲಿ ಬಳಸ್ತಾರೆ. ಶೂರ ಅಂದ್ರೂ ಒಂದೇ ಅರ್ಥ, ವೀರ ಅಂದ್ರೂ ಒಂದೇ ಅರ್ಥ. ಆದರೆ ನಿಜವಾಗಿ ಆ ಶಬ್ದಕ್ಕೆ ಮೂಲಭೂತವಾಗಿ ಅರ್ಥ ವ್ಯತ್ಯಾಸ ಇದೆ. ಯಾವುದೇ ಒಂದೇ ಅರ್ಥ ಹೇಳುವ, 100ಕ್ಕೆ 100ರಷ್ಟು ಒಂದೇ ಅರ್ಥ ಹೇಳುವ ಎರಡು ಶಬ್ದಗಳೇ ಇಲ್ಲ. ಆದರೆ ಸ್ಥೂಲವಾಗಿ ಒಂದೇ ಅರ್ಥದಲ್ಲಿ ಬಳಸಿ ಅದರ ಅರ್ಥದ ಸೂಕ್ಷ್ಮ ಪ್ರಭೇದಗಳನ್ನು ನಾವು ಮರೆತು ಬಿಟ್ಟು ಅದನ್ನು ಸಮಾನ ಅರ್ಥದಲ್ಲಿ ಬಳಸ್ತೇವೆ ಅಷ್ಟೇ. ಈಗ ಗಿರಿ ಪರ್ವತ, ಗಿರಿ ಅಂದರೆ ಪರ್ವತ, ಪರ್ವತ ಅಂದರೆ ಪರ್ವತ ಅಷ್ಟೇ. ಎರಡಕ್ಕೂ ಒಂದೇ ಅರ್ಥ ನಾವು ಬಳಸುವುದಿಲ್ವಾ? ಆದರೆ ಗಿರಿ ಮತ್ತು ಪರ್ವತ ಒಂದೇ ಅರ್ಥದ ಶಬ್ದಗಳಲ್ಲ. ಪರ್ವಭಿ ಪರ್ವತಾ ಪ್ರೋಕ್ತಾಹ ತದನ್ಯೇ ಗಿರೆಯ ಸ್ಮೃತಃ. ಪರ್ವ ಉಳ್ಳದ್ದು ಪರ್ವತ ಅಂದರೆ ಫೋಲ್ಡೆಡ್ ಮೌಂಟನ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ಫೋಲ್ಡೆಡ್ ಮೌಂಟನ್ಸ್ಗಳನ್ನು ಪರ್ವತ ಅಂತ ಹೇಳ್ತಾರೆ, ಫೋಲ್ಡ್ಸ್ ಇಲ್ಲದ ಬೆಟ್ಟಗಳನ್ನು ಗಿರಿ ಅಂತ ಹೇಳ್ತಾರೆ. ಅಂದರೆ ಗಿರಿ ಮತ್ತು ಪರ್ವತ ಅನ್ನೋದಕ್ಕೆ ಈ ವ್ಯತ್ಯಾಸ ಉಂಟು. ಈಗ ಹಿಮಾಲಯ ಪರ್ವತವೂ ಹೌದು, ಹಿಮಗಿರಿಯೂ ಹೌದು. ಅದು ಕಡೆ ಹಾಡು ಮಾಡು, ಹಿಮಗಿರಿ ತನಯೇ ಅಂತ ಹಾಡಿಬಿಟ್ರೆ ಪಾರ್ವತಿ ಆಗಿಬಿಡ್ತಾಳೆ. ಪಾರ್ವತಿ ಗಿರಿಜೆ ಆಗೋದು ಸಾಧ್ಯ ಅಲ್ಲ. ಅವಳು ಪಾರ್ವತಿ ಆದರೆ ಗಿರಿಜೆ ಅಲ್ಲ, ಯಾಕೆಂದರೆ ಪರ್ವತ ಗಿರಿ ಅಲ್ಲ. ಅವಳು ಪಾರ್ವತಿ ಆದರೆ ಅವಳು ಗಿರಿಜೆ ಅಲ್ಲ. ಅವಳು ಗಿರಿಜೆ ಹೌದಾದರೆ ಪಾರ್ವತಿ ಆಗೋದು ಸಾಧ್ಯ ಇಲ್ಲ. ಆದರೆ ಮತ್ತೆ ಮಾತಾಡ್ತಾ ನಾವು ಎಲ್ಲ ಶಬ್ದಗಳ ಸೂಕ್ಷ್ಮ ಅರ್ಥಗಳನ್ನು ಕಳಚಿಬಿಟ್ಟು ಬಹಳ ಸ್ಥೂಲವಾದ ಅರ್ಥದಲ್ಲಿ ಮನುಷ್ಯರ ಕೈಯಲ್ಲಿ ಭಾಷೆ ಸಿಕ್ಕಿ ಸೊರಗುವ ವಿಧಾನ ಇದು. ಆಗ ಅದೇ ರೀತಿ ಎಷ್ಟೋ ಶಬ್ದಗಳಿಗೆ ಸೂಕ್ಷ್ಮ ಅರ್ಥ ಇರುವುದನ್ನು, ಕೂಪ ವಾಪಿ, ಕೂಪ ಅಂದ್ರೂ ಬಾವಿ, ವಾಪಿ ಅಂದ್ರೂ ಬಾವಿ. ಆದರೆ ಕೂಪ ಅಂದರೆ ತಂಬಿಗೆಯನ್ನು ನೀರಿಗೆ ರಾಟೆಯನ್ನು ಇಳಿಸಿ ನೀರು ಸೇದುವ ಬಾವಿ, ನಾವು ಸೇದು ಬಾವಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಂಸ್ಥೆಯಲ್ಲಿ ಕೂಪ ಅಂತಾರೆ. ಬಾವಿ ಅಂದರೆ ಅದು ಇಳಿಬಾವಿ ಅಂತ, ಇಳಿದು ಸ್ನಾನ ಮಾಡಲಿಕ್ಕೆ ಅನುಕೂಲ ಇರುವ ಸ್ಟೆಪ್ಸ್ ಇರುವಂಥ ಬಾವಿಗೆ ಕೂಪ್ ವ್ಯಾಪಿ ಅನ್ನೋದು, ಸ್ಟೆಪ್ಸ್ ಇಲ್ಲದೆ ಸೇದಿ ನೀರು ತೆಗೆಯುವಂಥ ಬಾವಿಗೆ ಕೂಪ ಅನ್ನೋದು ಸಂಸ್ಥೆಯಲ್ಲಿ. ಇದು ಬೇರೆ ಬೇರೆ ಅರ್ಥ, ಈಗ ಒಂದೇ ಅರ್ಥ ಅಲ್ಲ. ಹೀಗೆ ಸೂಕ್ಷ್ಮವಾದ ಅರ್ಥಗಳನ್ನು ಎಲ್ಲವನ್ನ ಕಳಚಿಕೊಂಡು ನಾವು ಭಾಷೆಯನ್ನು ಮಾತಾಡ್ತಾ ಭಾಷೆಯ ಕೊಲೆ ಮಾಡ್ತಾ ಇರ್ತೇವೆ. ಅದೇ ರೀತಿ ಶೂರ ವೀರ, ವೇದ ಕಾಲದ ಒಬ್ಬ ಋಷಿ ಇದ್ದ, ಶೂರವೀರೋ ಮಾಂಡೂಕೇಯ, ಅವನ ಹೆಸರು ಶೂರವೀರ ಅಂತ. ಒಂದೇ ಅರ್ಥ, ಆದರೆ ಎರಡು ಶಬ್ದವನ್ನು ಒಬ್ಬನೇ ಹೆಸರು, ಶೂರವೀರ ಅಂತ ಒಬ್ಬರ ಹೆಸರಿತ್ತು. ಅಂದರೆ ಏನು ಅಂದರೆ, ನೀವು ಇವತ್ತು ಲೆಕ್ಸಿಕನ್ ಮೀನಿಂಗ್ ನೋಡಿದರೂ ಕೂಡ, ಧಾತುಪಾಠ ನೋಡಿದರೂ ಕೂಡ ಶೂರವಿಕ್ರಾಂತವು ವೀರವಿಕ್ರಾಂತ ಒಂದೇ ಅರ್ಥ. ಯಾಕಂದರೆ ವ್ಯಾಕರಣದಲ್ಲಿ ಧಾತುಪಾಠ ಹೇಳುವವರಿಗೆ ಕೂಡ ಹೊಸ ಏನು ಶಬ್ದ ಹೇಳೋದು, ಅವ್ರು ಹಾಗೆ ಕೆಲವು ಭೂ ಅಂದ್ರೇನು, ಭೂ ಸತ್ತಾಯಂ, ಸತ್ತು ಅಂದ್ರೇನು, ಅಸಭುವಿ.
ಅದಕ್ಕೆ ಇದು ಅರ್ಥ, ಇದಕ್ಕೆ ಅದು ಅರ್ಥ, ದೇವರೇ ಗತಿ. ಹಾಗಾದ್ರೆ ಅರ್ಥ ಯಾಕೆ ಹೇಳಬೇಕು? ಹಾಗೆ ಶೂರವೀರ ವಿಕ್ರಾಂತ ಅಂತ, ಆ ವಿಕ್ರಾಂತಿಯಲ್ಲಿ ವ್ಯತ್ಯಾಸ ಇದೆ. ವೀರ್ಯ ಅಂದ್ರೆ ಏನು ಗೊತ್ತಾ? ಇನ್ನೊಬ್ಬರ ಪೌರುಷವನ್ನು ಸದೆಬಡಿಯುವ ತಾಕತ್ತು, ಅದು ವೀರ್ಯ. ಅಂದ್ರೆ ಅವನು ವೀರ ಅಂದ್ರೆ ಇನ್ನೊಬ್ಬರನ್ನು ಸೋಲಿಸಬಲ್ಲ ಶಕ್ತಿ ಇರತಕ್ಕವ. ಶೂರ ಅಂದ್ರೆ ಇನ್ನೊಬ್ಬರಿಗೆ ಸೋಲದವ ಅಂತ. ವೀರ ಅಂದ್ರೆ ಇನ್ನೊಬ್ಬರನ್ನು ಸೋಲಿಸುವವ, ಶೂರ ಅಂದ್ರೆ ಇನ್ನೊಬ್ಬರಿಗೆ ಸೋಲದವ. ಸಣ್ಣ ಅರ್ಥ ವ್ಯತ್ಯಾಸ ಇದೆ ಅದರಲ್ಲಿ. ಶೌರ್ಯ ಅಂದ್ರೆ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸದಂಥ ಒಂದು ಅಧಟು, ಎದೆಗಾರಿಕೆ. ವೀರ್ಯ ಅಂದ್ರೆ ಇನ್ನೊಬ್ಬರನ್ನು ತಲೆ ಬಗ್ಗಿಸುವಂತೆ ಮಾಡುವ ಸಾಮರ್ಥ್ಯ. ಅಂತತಃ ಎರಡಕ್ಕೂ ತಾತ್ಪರ್ಯ ಒಂದೇ ಇರಬಹುದು, ಆದರೆ ಅರ್ಥ ವ್ಯತ್ಯಾಸ ಉಂಟು. ಇನ್ನೊಬ್ಬರ ತಲೆ ಬಗ್ಗಿಸುವವ ವೀರ, ಇನ್ನೊಬ್ಬರಿಗೆ ತಲೆ ಬಗ್ಗಿಸದವ ಶೂರ. ಒಬ್ಬನೆಯಲ್ಲಿಯೇ ಎರಡೂ ಕ್ವಾಲಿಟಿ. ಅದರಿಂದ ನೀನು ಬರೇ ಶೂರ ಆದರೆ ಸಾಲದು, ವೀರ ಆಗ ಶೂರವೀರ ಅಂತ ಮಗನಿಗೆ ಹೆಸರಿಟ್ಟಿದ್ದ ಒಬ್ಬ ವೇದಕಾಲದ ಋಷಿ. ಇವೆಲ್ಲ ಈ ಸೂಕ್ಷ್ಮಾರ್ಥಗಳನ್ನು ತಿಳ್ಕೊಂಡ್ರೆ ಭಾಷೆ ಏನು ಮಜಾ, ಇಟ್ಸ್ ಎ ಪ್ಲೆಷರ್. ಭಾಷಾಶಾಸ್ತ್ರ ಅನ್ನೋದು ಪ್ರಾಯ ಅತ್ಯಂತ ರೋಚಕವಾದಂಥ ಒಂದು ಸಂಗತಿ. ಅದು ನಮಗೆ ಈ ಸೂಕ್ಷ್ಮಾರ್ಥಗಳನ್ನು ತಿಳ್ಕೊಳ್ಳುವ ಬುದ್ಧಿ ಹೋಗಿ ಯಾವುದನ್ನು ಏನಾದರೂ ಒಂದು ಅರ್ಥದಲ್ಲಿ ಪ್ರಯೋಗ ಮಾಡೋದು, ಮಾತನಾಡೋದು ಬಂದ್ಲಿಕ್ಕೆ ಹೋಗಿ ಈ ಭಾಷೆಯ ಸೊಬಗನ್ನೇ ನಾವು ಕಳ್ಕೊಳ್ತಾ ಇದ್ದೀವಿ, ಆನಂದವನ್ನು. ಎಷ್ಟೋ ಸರ್ತಿ ಒಂದು ಭಾಷೆ ಮತ್ತು ಇನ್ನೊಂದು ಭಾಷೆಗೆ ನಾನು ಯಾವಾಗ ಹೇಳೋದುಂಟು ನೋಡಿ. ಈಗ ನಮ್ಮಲ್ಲಿ ಬಹಳ ಜನ ಗಮನಿಸದ ಬಹಳ ಪ್ರಸಿದ್ಧವಾದ ಉಪ ಅನ್ನುವ ಶಬ್ದ. ಉಪ ಅಂತಂದ್ರೆ ಏನು? ಉಪ ಅಂದರೆ ಸಮೀಪ, ಹತ್ತಿರದಲ್ಲಿ. ಉಪನಯನ ಅಂದರೆ ಕಣ್ಣಿನ ಹತ್ತಿರ ಇರತಕ್ಕಂಥ ಸ್ಪೆಕ್ಸು. ಉಪಾಧ್ಯಾಯ ಅಂದರೆ ಅಧ್ಯಯನಕ್ಕೆ ಹತ್ತಿರ, ಪೂರ್ವ ಅಧ್ಯಯನ ಆಗಲಿಲ್ಲ ಅವರು ಉಪಾಧ್ಯಾಯರು, ಅಧ್ಯಯನಕ್ಕೆ ಹತ್ತಿರ ಇರು, ಇನ್ನೂ ಅಧ್ಯಯನ ಮಾಡದೆ ಅಧ್ಯಯನಕ್ಕೆ ಹತ್ತಿರ ಹೋದವರು ಉಪಾಧ್ಯಾಯರು. ಹೀಗೆ ಎಲ್ಲ. ಉಪವಾಸ ಅಂದರೆ ಯಾವಾಗ ಏಕಾದಶಿ ಹೋಗುತ್ತೆ ಯಾವಾಗ ದ್ವಾದಶಿ ಬರುತ್ತೆ ಅಂತ ಅತ್ತೆ ಹತ್ತಿರದಲ್ಲೇ ಕೂತ್ಕೊಂಡವರು. ಹೀಗೆ ಅರ್ಥ ಮಾಡ್ತಾ ಹೋಗ್ತಾರೆ. ನಿಜವಾಗಿ ಭಾಷೆಯ ಕೊಲೆ ಇದೆಲ್ಲ. ಉಪ ಅನ್ನೋದಕ್ಕೆ ಹತ್ತಿರ ಅನ್ನೋ ಅರ್ಥ, ಅಥವಾ ಸಬಾರ್ಡಿನೇಟ್, ಉಪಸಂಪಾದಕ, ಉಪನದಿ, ಇದು ಸಬಾರ್ಡಿನೇಟ್ ಅನ್ನೋ ಅರ್ಥ, ನಿಯರ್ ಅನ್ನೋ ಅರ್ಥ ಅಲ್ಲ. ಅದು ಮತ್ತೆ ಬಂದ ಅರ್ಥ. ಉಪ ಅಂದರೆ ಉಪರಿ, ಊಪರ್, ಮೇಲೆ ಅಂತ ಅರ್ಥ. ಅದು ಎಷ್ಟು ಸುಂದರವಾದ, ಅದನ್ನು ಮರೆತೇ ಬಿಟ್ಟಿದ್ದೇವೆ ಇವತ್ತು. ನೀವು ಡಿಕ್ಷನರಿ ನೋಡಿದ್ರೆ ಉಪ ಅನ್ನೋದಕ್ಕೆ ಮೇಲೆ ಅನ್ನೋ ಅರ್ಥವೇ ಇಲ್ಲ. ಉಪ ಅಂದರೆ ಉಪರಿ, ಕನ್ನಡದಲ್ಲಿ ಉಪ್ಪರಿಗೆ, ಹಿಂದಿಯಲ್ಲಿ ಊಪರ್, ಇಂಗ್ಲಿಷ್ನಲ್ಲಿ ಅಪ್. ಅದೇ ಉಪರ ಅಪ್ಪರ ಆಯಿತು. ಅದೇ ಜರ್ಮನ್ ಭಾಷೆಯಲ್ಲಿ ಓಬೇರ್ ಆಯಿತು. ಎಲ್ಲ ಪ್ರಪಂಚದ ಭಾಷೆಯಲ್ಲೂ ಉಪ ಅನ್ನೋದಕ್ಕೆ ಮೇಲೆ ಅಂತ ಅರ್ಥ ಇರೋದು. ಇದು ಭಾಷೆಗಳ, ಪ್ರಪಂಚದ ಎಲ್ಲ ಭಾಷೆಗಳನ್ನು ಓದಿದರೆ ನಮಗೆ ಒಂದು ಭಾಷೆಗೂ ಇರುವ ಅರ್ಥ ಸಾಮ್ಯ ನೋಡಿ ದಿಗಿಲಾಗತ್ತೆ. ದಿಗಿಲಿಗಿಂತ ಹೆಚ್ಚು ಆನಂದ ಆಗತ್ತೆ. ಅದೇ ರೀತಿ ಶೂರ, ವೀರ ಅಂದರೆ ಅರ್ಥ ಸ್ವಲ್ಪ ವ್ಯತ್ಯಾಸ ಇರತಕ್ಕಂಥದ್ದು ಇಲ್ಲಿ. ಒಂದು ಇನ್ನೊಬ್ಬರನ್ನು ಮಣಿಸುವ ಶಕ್ತಿ, ಮತ್ತೊಬ್ಬರಿಗೆ ಮಣಿಯದ ಶಕ್ತಿ. ಈ ಎರಡು ಶಕ್ತಿಗಳು ಬೇರೆ ಬೇರೆ. ಇನ್ನೊಬ್ಬರನ್ನು ಮಣಿಸುವವನು ತಾನು ಇನ್ನೊಬ್ಬರಿಗೆ ಮಣಿಬಾರದು ಅಂತೇನಿಲ್ಲ, ಒಂದು ಸಲ ಇನ್ನೊಬ್ಬರಿಗೆ ಮಣಿಬಹುದು. ಆದ್ದರಿಂದ ಈ ಎರಡು ಶಕ್ತಿಗಳು ಇದ್ದವನು ನಿಜವಾದ ಪರಾಕ್ರಮಿ ಅನ್ನ ಶೂರವೀರ. ಇಲ್ಲಿ ಅದನ್ನೇ ವೀರ್ಯ ಅನ್ನುವ ಶಬ್ದವನ್ನು, ಅನಂತ ವೀರ್ಯಂ ಅಂದರೆ ಎಲ್ಲರೂ ನಿನಗೆ ಮಣಿಯುತ್ತಾರೆ, ಅದು ಗೊತ್ತಿದ್ದ ವಿಷಯ. ನಿನ್ನ ಮುಂದೆ ಎಲ್ಲರೂ ನಿನ್ನ ಕಾಲಿಗೆ ಅರಗುತ್ತಾರೆ, ಆದರೆ ನೀನು ಯಾರಿಗೂ ತಲೆ ಬಗ್ಗಿಸುವುದಿಲ್ಲ. ಇನ್ನೊಬ್ಬರನ್ನ ಬಗ್ಗಿಸುವಂಥ, ತಲೆ ಬಗ್ಗಿಸುವ ಶಕ್ತಿ, ಇನ್ನೊಬ್ಬರನ್ನ ಮಣಿಸುವ ಶಕ್ತಿ, ಅದು ಅನಂತವಾದದ್ದು ನಿನ್ನಲ್ಲಿ. ಅನಂತ ನೋಡಿ, ಇಲ್ಲಿ ಇನ್ನು ಶೂರ ಅಂತ ಬೇರೆ ಹೇಳೋದು ಬೇಡ. ನಿನ್ನ ವೀರ್ಯ ಅನಂತ ಅಂತಂದ್ರೆ ಇನ್ನೊಬ್ಬರನ್ನು ಬಗ್ಗಿಸುವ ಶಕ್ತಿ ಅನಂತ, ಅಪಾರ ಅಂದಮೇಲೆ ಇನ್ನೊಬ್ಬರಿಗೆ ಇವನು ಬಗ್ಗುವ ಪ್ರಮೇಯವೇ ಬರೋದಿಲ್ಲ. ಅದು ಸಾವಧಿಕ ಆದರೆ ಇದಕ್ಕಿಂತ ದೊಡ್ಡ. ಅದರಿಂದ ಅನಂತ ವೀರ್ಯ ಅನ್ನುವುದರಿಂದ ಅನಂತ ಶೌರ್ಯ ಅನ್ನೋದು ಸಿದ್ಧವಾಗಬೇಕು. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ. ಅನಂತ ಅಂದರೆ ಒಂದು ನಾಶ ಇಲ್ಲದ್ದು, ನಾಶ ಇಲ್ಲದೆ ಇದ್ದದ್ರಿಂದಲೇ ಹುಟ್ಟು ಇಲ್ಲದ್ದು, ಹುಟ್ಟು ಇಲ್ಲ, ಆದಿ ಮಧ್ಯ ಇಲ್ಲದ್ದು ಅನ್ನೋದೇ ಅರ್ಥ. ಅಷ್ಟೇ ಅಲ್ಲ, ಆದಿಮಂತಿ ಅದಕ್ಕೆ ಸಾವಿಲ್ಲ, ಆದರೆ ಅದಕ್ಕೊಂದು ಲಿಮಿಟ್ ಇದೆ. ಅಂತ ಅಂದರೆ ಲಿಮಿಟ್ಟು, ಕೊನೆಯ ಲಿಮಿಟ್ಟು. ಇದು ಅನಂತ ಅಂದರೆ ಅನ್ಲಿಮಿಟೆಡ್ ಅಂತ. ಅದಕ್ಕೆ ಎತ್ತ ಇಲ್ಲ, ಪರಿಧಿ, ಸೀಮಾ ಇಲ್ಲ, ಅಸೀಮ. ಹಾಗಾಗಿ ನಾಶ ಇಲ್ಲದ, ಲಿಮಿಟ್ ಇಲ್ಲದ ಪರಾಕ್ರಮನೆಂದು ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ. ಇದು ಯಾಕೆಂದರೆ ಹಿಂದೆ ಬಹುವಕ್ತ್ರ ನೇತ್ರಂ ಅಂತ ಒಂದು ಕಡೆ ಬಂದಿದೆ, ಅನೇಕ ಬಾಹುಂ ಅಂತ ಬಂದಿದೆ, ಅನೇಕ ವಕ್ತ್ರ, ಅನೇಕ ವಕ್ತ್ರಾನನಂ ಅಂತ, ಅನೇಕ ಅಂತ ಬಂದಿದೆ. ನಿನ್ನ ಅವಯವಗಳು ಅನೇಕ, ನಿನ್ನ ಅವಯವಗಳು ಬಹು. ಇಲ್ಲಿ ಬಹು ಮತ್ತು ಅನೇಕ ಎರಡಕ್ಕೆ ವ್ಯಾಖ್ಯಾನ ಮಾಡಿದ್ರು. ಅನಂತ ಬಾಹುಂ ಅಂದರು. ಬಹು ಅಂದರೆ ಎಷ್ಟು ಅಂದರೆ ಅನಂತ. ನಿನ್ನ ಅವಯವಗಳು
ನಾಶ ಇಲ್ಲದವುಗಳು ಮತ್ತು ಅಸಂಖ್ಯ, ಸಂಖ್ಯೆಗೆ ಸಿಗದಂಥವು. ಅನಂತ ಬಾಹುಂ, ನಿನ್ನ ಬಾಹು ಅಂದರೆ ಬಾಹು ಒಂದೇ ಅಲ್ಲ, ಅವನು ಒಂದೊಂದು ಸರ್ತಿ ಅವನಿಗೆ ಏನು ಹೀಗೆ ನೋಡುವಾಗ ಒಂದೊಂದು ಕಣ್ಣಿಗೆ ಆ ವಿಚಿತ್ರವಾದ ಆ ವಿಶ್ವರೂಪದ ಒಂದೊಂದು ಆಸ್ಪೆಕ್ಟ್ ಕಣ್ಣಿಗೆ ಕಾಣುತ್ತೆ. ಕಂಡಾಗ ಅದನ್ನು ಹೇಳಿಬಿಡ್ತಾನೆ ಅವನು. ನಿನ್ನ ಪರಾಕ್ರಮವನ್ನು ತೋರಿಸುವ ರೀತಿ ಬಾಹುಗಳ ಮೂಲಕ ಅಲ್ವಾ. ಶೌರ್ಯ, ಬಾಹುಶಾಲಿ ಅಂದರೆ ಪರಾಕ್ರಮಿ ಅಂತ ಅರ್ಥ. ನೀನು ಅನಂತ ಪರಾಕ್ರಮ, ಯಾಕೆಂದರೆ ನಿನಗೆ ಅನಂತ ಬಾಹು, ನೀ ಎಲ್ಲರ ಬಾಹುವಿನ ಒಳಗೂ ನೀರೇ ಇರುವುದು. ಆದ್ದರಿಂದ ಯಾರು ಏನು ಮಾಡಿದರೂ ಅವರ ತೋಳಿನ ಪರಾಕ್ರಮ ಅದು ನಿನ್ನದೇ ಕೊಡುಗೆ. ಮತ್ತು ನೀನು ಎಲ್ಲರ ಒಳಗಿದ್ದು ಎಲ್ಲರ ಬಾಹುವಿನ ಒಳಗೆ ನೀನು ಬಾಹು ಆಗಿ ರಕ್ಷಣೆ ಮಾಡುವುದು ಅಷ್ಟೇ ಅಲ್ಲ, ಎಲ್ಲದರ ಹೊರಗೆ ನೋಡಿದರೂ ಎಲ್ಲಿ ನೋಡಿದರೂ ಅಲ್ಲಿ ನಿನ್ನ ಬಾಹು. ಶಶಿ ಸೂರ್ಯ ನೇತ್ರಂ, ನೋಡ್ತೀನಿ ನೀನು ಇಡೀ ಭೂವ್ಯೋಮಗಳನ್ನು ತುಂಬಿಬಿಟ್ಟಿದ್ದೀಯಾ. ಆಕಾಶದಲ್ಲಿರತಕ್ಕಂಥ ಸೂರ್ಯಚಂದ್ರರು ನಿನ್ನ ಕಣ್ಣು ಅಷ್ಟೇ. ಅಂದರೆ ಸೂರ್ಯಚಂದ್ರರ ಕಣ್ಣು ಅಂದರೆ ಒಂದು ಸಮಸ್ಯೆ ಆಗತ್ತೆ. ಇದು ಹೇಗೆ ಕಂಡ ಅರ್ಜುನ? ಹಗಲು ಹೊತ್ತು ಕಣ್ಣೋ ರಾತ್ರಿ ಕಣ್ಣೋ? ರಾತ್ರಿ ಕಂಡಾಗ ಒಂದು ಕಣ್ಣು, ಹಗಲು ಕಂಡಾಗ ಒಂದು ಕಣ್ಣು. ದೇವರು ಹಗಲು ಹೊತ್ತು ಒಂದು ಕಣ್ಣು ಮುಚ್ಚಿಕೊಂಡಿರ್ತಾನೆ, ರಾತ್ರಿ ಒಂದು ಕಣ್ಣು ಬಿಚ್ಚಿಕೊಂಡಿರ್ತಾನೆ. ಎರಡು ಕಣ್ಣು ಯಾವತ್ತೂ ತೆರೆಯೋಲ್ಲ ಅಂತ ಅರ್ಥವಾ? ಶಶಿ ಸೂರ್ಯ ನೇತ್ರ ಅಂದರೆ ಸೂರ್ಯಚಂದ್ರರೇ ನಿನ್ನ ಕಣ್ಣು ಅಂತ ಅರ್ಥ ಅಲ್ಲ. ಈ ಮತ್ತೆ ಚಕ್ಷೋ ಸೂರ್ಯೋ ಅಜಾಯತ, ಪುರುಷ ಸೂಕ್ತದಲ್ಲಿ ಹೇಳಿದಂಥ ವರ್ಣನೆಯನ್ನು ಅವನು ವಿಶ್ವರೂಪ ದರ್ಶನದಲ್ಲಿ ಅನುಭವಿಸ್ತಾನೆ. ನಿನ್ನ ಕಣ್ಣಿನಿಂದ ಸೂರ್ಯಚಂದ್ರರು ಹುಟ್ಟಿ ಬಂದರು. ಶಶಿ ಸೂರ್ಯರು ನೇತ್ರವಾಗಿ ಉಳ್ಳವನಲ್ಲ, ಶಶಿ ಸೂರ್ಯರನ್ನು ನೇತ್ರದಿಂದ ಸೃಷ್ಟಿಸಿದವ. ನಿನ್ನ ಕಣ್ಣಿನ ಒಂದು ಸ್ಪಾರ್ಕು ಈಗ ಈ ಬ್ರಹ್ಮಾಂಡದ ಸೂರ್ಯ ಆಯಿತು, ಇನ್ನೊಂದು ಸ್ಪಾರ್ಕು ಚಂದ್ರ ಆಯಿತು. ಮತ್ತೆ ಹಾಗಾದರೆ ಚಂದ್ರಮಾ ಮನಸೋ ಜಾತಃ ಅಂತ, ಮನಸ್ಸಿನಿಂದ ಚಂದ್ರ ಹುಟ್ಟಿದ ಅಂತೀರಿ, ನೀವು ಕಣ್ಣಿನಿಂದ ಅಂತ ಹೇಳ್ತೀರಿ. ಏನು ಕಥೆ ಇದು? ನಿಮ್ಮಲ್ಲೇ ಯಾವುದರಿಂದ ಹುಟ್ಟಿದ್ದು ಅಂತ ಗ್ಯಾರಂಟಿ ಇಲ್ಲ ನಿಮಗೆ ವೇದಾಂತಿಗಳಿಗೆ. ಒಂದೊಂದರಲ್ಲಿ ಒಂದೊಂದು ಥರ ಹೇಳ್ತೀರಿ ಅಂದರೆ ಹಾಗಲ್ಲ. ಒಂದು ಸಂಗತಿ ಏನು ಅಂದರೆ ನೋಡಿ, ಚಂದ್ರ ಭಗವಂತನಿಂದ ಹುಟ್ಟಿದ, ಚಂದ್ರ ಚತುರ್ಮುಖನಿಂದ ಹುಟ್ಟಿದ, ಚಂದ್ರ ಶಿವನಿಂದ ಹುಟ್ಟಿದ, ಚಂದ್ರ ಅತ್ರಿಯಿಂದ ಹುಟ್ಟಿದ, ಚಂದ್ರ ಸಮುದ್ರ ಮಥನ ಆಗುವಾಗ ಹುಟ್ಟಿದ, ಸುಮಾರು ಸರ್ತಿ ಹುಟ್ಟಿದ ಅಂತ ಹೇಳ್ತಾರೆ. ಇದೇನು ಅಂದರೆ ಬೇರೆ ಬೇರೆ ರೀತಿಯಿಂದ ದೇವತೆಗಳಿಗೆ ಬೇರೆ ಬೇರೆ ಆಸ್ಪೆಕ್ಟಿನಿಂದ ಆವಿರ್ಭಾವ ಇದೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಆ ಸಾಯೋ ತನಕ ಮತ್ತೊಮ್ಮೆ ಹುಟ್ಟಲಿಕ್ಕೆ ಆಗೋಲ್ಲ, ಸತ್ ಮೇಲೆ. ಅವ್ರು ಹಾಗಲ್ಲ, ದೇವತೆಗಳು ಸಾಂಶರು, ಒಂದು ರೂಪದಿಂದ ಇದ್ದಾಗಲೇ ಮತ್ತೊಂದು ರೂಪದಿಂದ ಮತ್ತೊಂದು ಕಡೆ ಹುಟ್ಟುತ್ತಾರೆ. ಈಗ ಧರ್ಮ ಇವನು ಶೇಷ ಇದ್ದ, ಇಲ್ಲಿ ಲಕ್ಷ್ಮಣನಾಗಿ ಹುಟ್ಟಿದ, ಇಲ್ಲಿ ಬಲರಾಮನಾಗಿ ಹುಟ್ಟಿದ. ಅಂದರೆ ಅಲ್ಲಿ ಶೇಷ ಸತ್ತು ಇಲ್ಲಿ ಹುಟ್ಟೋದಲ್ಲ, ಅಲ್ಲಿ ಶೇಷ ಇದ್ದಾನೆ, ಇಲ್ಲಿ ಬಲರಾಮ ಆದ, ಇಲ್ಲಿ ಲಕ್ಷ್ಮಣ ಆದ. ಅಂದರೆ ಏಕಕಾಲದಲ್ಲಿ ಅನೇಕ ರೂಪಗಳಿಂದ ಬೇರೆ ಬೇರೆ ಜನ್ಮಗಳನ್ನು ಪಡೆದು ಬರತಕ್ಕಂಥ ಒಂದು ವಿಶಿಷ್ಟವಾದ ಶಕ್ತಿ ದೇವತೆಗಳಿಗೆ ಇದೆ, ಋಷಿಗಳಿಗೆ ಇದೆ. ಸೌಭರಿ ತಾನು 51 ದೇಹ ಧಾರಣೆ ಮಾಡಿದ ಅಂತ ಒಂದು ಕಡೆ ಬರುತ್ತೆ. ಯಾಕೆಂದರೆ ಅವನು ನೋಡಿದಂತೆ ಇನ್ನು ಎಷ್ಟು ಜನ್ಮ ಅನುಭವಿಸಬೇಕು ಪ್ರಾರಬ್ಧ ಕರ್ಮ. ಇನ್ನೂ 50 ಜನ್ಮ ಇದೆ. ಹಾಗಾದರೆ 50 ಜನ್ಮ ಒಂದೇ ಸರ್ತಿ 50 ದೇಹ ಧಾರಣೆ ಮಾಡಿಬಿಟ್ರೆ ಆಗೋಯ್ತಲ್ಲ ಹೊರಗಡೆ ಅಂತ. ಏಕಕಾಲದಲ್ಲಿ 50 ಶರೀರಗಳಲ್ಲಿ ಸುಖ ದುಃಖವನ್ನು ಅನುಭವಿಸಿದ. ಯಾಕೆಂದರೆ ಮುಂದೆ 50 ಜನ್ಮಗಳಲ್ಲಿ 50 ಜನ್ಮಗಳಿಗೆ ಟೈಮ್ ಆದರೂ ಉಳಿಲಿ ಅಂತ. 50 ಜನ್ಮ ಅನುಭವಿಸಬೇಕು. ಒಂದೇ ಕಾಲದಲ್ಲಿ 50 ಶರೀರ ಧಾರಣೆ ಮಾಡಿದ. ಹೀಗೆ ಒಂದು ವಿಶಿಷ್ಟವಾದಂತಹ ಶಕ್ತಿ ಇರತಕ್ಕ ಜೀವರುಗಳು ಅನೇಕ ರೂಪ ಧಾರಣೆ ಮಾಡೋದ್ರಿಂದ ಚಂದ್ರನಿಗೆ ಅನೇಕ ಬಾರಿ ಸೃಷ್ಟಿ ಇದೆ. ಒಂದು ಬಾರಿ ಮನಸ್ಸಿನಿಂದ ಸೃಷ್ಟಿ, ಒಂದು ಬಾರಿ ಕಣ್ಣಿನಿಂದ ಸೃಷ್ಟಿ. ಆದ್ದರಿಂದ ಕಣ್ಣಿನಿಂದ ಹುಟ್ಟಿದ ಅನ್ನೋದು ಸರಿ, ಮನಸ್ಸಿನಿಂದ ಹುಟ್ಟಿದ ಅನ್ನೋದು ಸರಿ. ಮನಸ್ಸಿನಿಂದ ಹುಟ್ಟಿದ್ದು ಅಂತ ಯಾಕೆ ಅಂದರೆ ಅದರಿಂದಲೇ ಚಂದ್ರನಿಗೆ ಮನಸ್ಸಿನ ಮೇಲೆ ಅಭಿಮಾನ. ಅವನ ಭಗವಂತನ ಮನಸ್ಸಿನಿಂದ ಹುಟ್ಟಿದವ ನಮ್ಮ ಮನಸ್ಸನ್ನು ನಿಯಂತ್ರಿಸುವವ. ಮನಸ್ಸಿನ ಮೇಲೆ ಚಂದ್ರನಿಗೆ ನಿಯಂತ್ರಣ ಬರುತ್ತೆ ನೋಡಿ. ಹೇಳ್ತಾರೆ ಹಳ್ಳಿಯಲ್ಲಿ ಜನ ಹೇಳ್ತಾರೆ, ಸ್ವಲ್ಪ ಪೇಟೆಗಳಲ್ಲೂ ಈಗೀಗ ಹೇಳ್ತಾರೆ, ಹಳ್ಳಿಯಲ್ಲಿಂದ ಹೇಳ್ತಿದ್ರು ಏನು ಅಂದರೆ ಯಾರಾದರೂ ಸ್ವಲ್ಪ ಮಾತು ಜಾಸ್ತಿ, ಅದೇನ್ರಿ ಅವರು ಹಾಗೆ ಮಾತಾಡೋದು, ಅದು ಹುಣ್ಣಿಮೆ ಅಮಾವಾಸ್ಯೆ ಹತ್ತಿರ ಬಂತು ನೋಡಿ. ಯಾಕೆಂದರೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಮೈಂಡಿನ ಮೇಲೆ ಚಂದ್ರ, ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟ ತಿಥಿ, ಆವಾಗ ಮೈಂಡಿನ ಮೇಲೆ ಕೆಲಸ ಆಗುತ್ತೆ ಅಂದರೆ ಸ್ವಲ್ಪ ಅದು ಹಾಗೆ ಹುಣ್ಣಿಮೆ ಬಂದರೆ ಸ್ವಲ್ಪ ಎದ್ವಾ ಮಾತಾಡ್ತಾರೆ. ಅಂದರೆ ಹುಣ್ಣಿಮೆ ಚಂದ್ರ ಮೂಡಿ ಹೇಗೆ ಸಮುದ್ರ, ಹುಣ್ಣಿಮೆ ಚಂದ್ರ ಬಂದಾಗ ಚಂದ್ರನ ಸೆಳೆತಕ್ಕೆ ಒಳಗಾಗಿ ನೀರು ಮೇಲಕ್ಕೆ ಬರುತ್ತೆ. ಅಂದರೆ ಇದನ್ನು ಮೇಲಕ್ಕೆ ಎಳಿತಾನೆ ಅಂತ ಇಷ್ಟ ಅರ್ಥ ಆಯಿತು. ಲಘುವಾಗಿದ್ದರಿಂದ ನೀರು ಮೇಲಕ್ಕೆ ಚಿಮ್ಮುತ್ತೆ, ಮಣ್ಣು ಕೂಡ ಮೇಲಕ್ಕೆ ಬರ್ತಿತ್ತು, ಅದು ಗಟ್ಟಿ ಇದ್ದದ್ದೇ ಮೇಲಕ್ಕೆ ಬಂದದ್ದು ಕಾಣಲಿಲ್ಲ. ಸೆಳೆತ ಎಳೆದು ಹಿಡಿದರೂ ಕೂಡ ಅದು ಎದ್ದು ಹಾರಲಿಲ್ಲ ಮೇಲೆ. ಹಾಗೆಯೇ ಈ ದೇಹದಲ್ಲಿ ಮನಸ್ಸನ್ನು ಎಳಿತಾನೆ. ಚಂದ್ರ ಮನಸ್ಸನ್ನು ಎಳೆದಾಗ ಮನಸ್ಸು ವಿಚಿತ್ರವಾದಂಥ ವಿಸ್ಮಯಕ್ಕೆ ನಾನಾ ವಿಧವಾದ ಭಾವನೆಗಳೊಳಗಾಗಿ ಹುಚ್ಚುಚ್ಚು ಭಾವನೆಗಳು ಬರಬಹುದು, ಅಥವಾ ಹೆಚ್ಚು
ಹೆಚ್ಚು ಸೂಕ್ಷ್ಮವಾದ ಗ್ರಹಣ ಶಕ್ತಿ ಬರಬಹುದು, ಅಥವಾ ಹುಚ್ಚುಚ್ಚಾಗುವುದು. ಅಂತೂ ಮನಸ್ಸಿನ ಮೇಲೆ ಏನೋ ಒಂದು ಪರಿಣಾಮ ಇದೆ. ಅದಕ್ಕೆ ಚಂದ್ರ ಮನಸ್ಸಿನ ಮಗ ಹೌದು, ಚಂದ್ರ ಕಣ್ಣಿನ ಮಗನೂ ಹೌದು. ಶಶಿ ಸೂರ್ಯ ನೇತ್ರಂ, ಆಮೇಲೆ ಪಶ್ಯಾಮಿತ್ವಾ ದೀಪ್ತ ಹುತಾಶ ವಕ್ತ್ರಂ, ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಮುಖಾದಿಂದ್ರಶ್ಚಾಗ್ನಿಶ್ಚ, ಅವನ ಬಾಯಿ ತೆರೆದರೆ ಆ ಬಾಯಿಯಿಂದ ಅಗ್ನಿ ಹುಟ್ಟಿತು ಅಂದರು. ಇದನ್ನ ಕೃಷ್ಣಾವತಾರದಲ್ಲಿ ಕೃಷ್ಣ ಗೋಪಿಕಾ ಸ್ತ್ರೀಯರಿಗೆ, ಗೋಪ ಬಾಲಕರಿಗೆ ತೋರಿಸಿದ. 2 ಬಾರಿ ಅವನು ಕಾಳಿಯ ಮಥನ ಮಾಡಿದಾಗ ಅವತ್ತು ರಾತ್ರಿ ಕಾಳಿಯ ನದಿಯ ತೀರದಿಂದ, ಆ ನದಿ ಏನಿದೆ ಯಮುನಾ ನದಿ, ಅದರ ತೀರದಲ್ಲಿ ಕೂತಿದ್ರು. ಅವರು ಕೂತಿದ್ದು ರಾತ್ರಿ ಹೊತ್ತು, ಅಲ್ಲಿ ರಾತ್ರಿ ಆಗಿಬಿಟ್ಟಿದೆ, ಇನ್ನೇನು ಮನೆ ಹೋಗುದು ಅಂತ ನಂದಗೋಪ ಎಲ್ಲ ಹುಡ್ಕೊಂಡು ಬಂದವರು, ಯಶೋಧ ಎಲ್ಲ ಅಲ್ಲಿ ಮಲಗಿದ್ದಾರೆ, ಗೋಪಿಕಾ ಸ್ತ್ರೀಯರಿದ್ದಾರೆ, ಗೋಪ ಬಾಲಕರು ಇದ್ದಾರೆ. ರಾತ್ರಿ ಹೊತ್ತು ಬೆಂಕಿ ಹತ್ತಿತ್ತು ಕಾಡಿಗೆ, ಕಾಳಿಗಿಚ್ಚು ಬೆಂಕಿ ಹತ್ತಿದಾಗ ಇವರೆಲ್ಲ ಎಚ್ಚರಾದಾಗ ಸುತ್ತ ಬೆಂಕಿ ಹಿಡಿದು ಬಿಟ್ಟಿದೆ. ಹೋಗುದು ಹೇಗೆ? ಎಲ್ಲ ಹೋದ್ರು, ಕೃಷ್ಣ ಬೆಂಕಿ ಹಿಡಿದಿದೆ. ಕೃಷ್ಣ ಏನು ಗಾಬರಿ ಆಗಬೇಡಿ, ಅದಕ್ಕೆ ಯಾಕೆ ಗಾಬರಿ, ಬೆಂಕಿ ಹಿಡಿದ್ರೆ ಗಾಬರಿ ಯಾಕೆ ಅಂದ. ಹೇಳಿ ಏನು ಮಾಡಿದ, ಎಲ್ಲ ಕಣ್ಮುಚ್ಚಿಕೊಳ್ಳಿ. ಇವ್ರಿಗೆ ಯಾಕಪ್ಪ, ಇನ್ನು ಪ್ರಾಯ ಬೆಂಕಿ ಹತ್ತುಕೊಳ್ಳುತ್ತೆ ನಮ್ಮ ಮೈ ಮೇಲೆ, ಅದನ್ನು ನಾವು ನೋಡಬಾರ್ದು. ಕೃಷ್ಣ ಗೋವಿಂದ ಅಂತ ಕಣ್ಣು ಮುಚ್ಚಿಕೊಂಡವು. ಎಲ್ಲ ಕಣ್ಣು ಮುಚ್ಚಿಕೊಂಡ್ರೆ ಇವನು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡ ಮೇಲೆ ಕಣ್ಣು ತೆರೀರಿ ಅಂತ, ಬೆಂಕಿ ಇಲ್ಲ. ಏನಾಯ್ತು ಅಂದರೆ ವ್ಯಾಸರು ಹೇಳ್ತಾರೆ, ಪಪೌತಮ್ ಅಗ್ನಿ ಅಂತ. ಅವನು ಎಲ್ಲಿಂದ ಅಗ್ನಿ ಭಗವಂತನ ಬಾಯಿಯಿಂದ ಹುಟ್ಟಿದ್ದು, ಅವನು ಪಾನ ಮಾಡಿಬಿಟ್ಟ ಅಂತ. ಅವನು ಎಲ್ಲ ಕಾಡಿನ ಬೆಂಕಿ ಹೀಗೆ ಸರ್ರ ಬಂದು ಭಗವಂತನ ಬಾಯಿಯಲ್ಲಿ ಪ್ರವೇಶ ಮಾಡಿತು. ಇಡೀ ಅಗ್ನಿ ಪಾನ ಮಾಡಿ ನಿಂತುಬಿಟ್ಟ. ತಾನು ಅಗ್ನಿಯನ್ನು ಬಾಯಿಂದ ಸೃಷ್ಟಿಸಿದವ ಅಂತ. ಆದರೆ ಒಮ್ಮೆಗೆ ಗೊತ್ತಾಗಬಾರದು ಅಂತ ಕಣ್ಮುಚ್ಚಿಕೊಳ್ಳಿಂದ. ಸತ್ಯ ಒಮ್ಮೆಗೆ ಗೊತ್ತಾಗಬಾರದು, ಯಾಕೆಂದರೆ ಒಮ್ಮೆಗೆ ಅದು ತಕ್ಷಣ. ನಮ್ಮ ದೇಶದ ಜನರ ಒಂದು ಸ್ವಭಾವ ಏನು ಗೊತ್ತುಂಟ, ಯಾವುದೇ ಸತ್ಯವನ್ನು ಒಮ್ಮೆಗೆ ಒಪ್ಪಿಕೊಳ್ಳಲ್ಲ. ಅದು ಒಪ್ಪಿಕೊಳ್ಳಲ್ಲ, ಹಿಂದಿನಿಂದ ಬಂದದ್ದೇ ಸರಿ, ನಾವು ಒಪ್ಪಿಕೊಳ್ಳಲ್ಲ ಅಂತ. ಅದು ಒಪ್ಪಿಕೊಳ್ಬೇಕಾಗಿದ್ದರೆ ಅವರಿಗೆ ಕೊನೆಗೆ ಅವ್ರಿಗೆಲ್ಲ ಇನ್ನು ಕಾಲ ಮಿಂಚಿತು ಅನ್ನುವಾಗ ಕೊನೆಗೆ ಒಪ್ಪಿಕೊಳ್ಳೋದು, ಅಲ್ಲಿ ತನಕ ಒಪ್ಪಿಕೊಳ್ಳಲ್ಲ ಯಾವುದನ್ನು. ಹಿಂದಿನಿಂದ ಬಂದದ್ದು ಸಾಕ್ರಿ, ನಮಗೆ ಇದೆಲ್ಲ ಬೇಡ. ಈ ಬುದ್ಧಿ ಬಹಳ ಜಾಸ್ತಿ ನಮ್ಮ ದೇಶದ ಜನಕ್ಕೆ. ವಿದೇಶಿ ನೋಡಿ ವಿಚಿತ್ರ, ಅದು ವಿದೇಶಿಯರಿಗೆ ಯಾವತ್ತಾದ್ರೂ ಬದಲಾವಣೆ ಅದು ಒಳ್ಳೆಯದೋ ಕೆಟ್ಟದ್ದು, ದೇ ವಾಂಟ್ ಚೇಂಜ್. ನಿನ್ನೆ ಇದ್ದ ಹಾಗೆ ಇವತ್ತಿರೋದು ಬೋರ್ ಅವರಿಗೆ. ನಮಗೆ ಬ್ರಹ್ಮದೇವರು ಸೃಷ್ಟಿಯಾದಾಗರಿಂದ ಹೇಗುಂಟು ಹಾಗೆಯೇ ಇರಬೇಕು, ಬದಲಾಗಬಾರ್ದು. ಇದು ಭಾರತೀಯ ಮನೋವೃತ್ತಿ. ಅದು ಎಲ್ಲಿ ತನಕ ಅದು ಬದಲಾವಣೆ ಒಪ್ಪುವುದೇ ಇಲ್ಲ ಅವರು. ಕೆಲವು ವಿಷಯಗಳು ಬದಲಾದದ್ದು ಗೊತ್ತೇ ಇಲ್ಲ ಅವರಿಗೆ. ಅವ್ರ ಹತ್ರ ಕೇಳಿದರೆ ಹೆಣ್ಮಕ್ಳು ಹೀಗೆ ಕುಪ್ಸ ಹೀಗೆ ಸೀರೆ ಉಡ್ತಿದ್ರು. ಯಾರು ಬ್ರಹ್ಮದೇವರ ಹೆಂಡತಿ ಸರಸ್ವತಿ ಕೂಡ ಹಾಗೆ ಉಡ್ತಾ ಇದ್ದದ್ದು, ಹಾಗೆ ಈಗಲೂ ಉಡುದು ಅಂತಾರೆ ಅವ್ರು ಕೇಳಿದರೆ. ಅವ್ರಿಗೆ ಯಾಕೆ ಹೊಲಿಗೆ ಹೊರಿದು ಕೊಡ್ತಿದ್ರು ಕುಪ್ಸ ಗೊತ್ತಿಲ್ಲ, ಸರಸ್ವತಿಗೆ ಯಾವ ದರ್ಜಿ ಇದ್ನೋ ಗೊತ್ತಿಲ್ಲ. ಆದರೆ ಅದು ಹಾಗೆ ಬ್ರಹ್ಮದೇವರ ಹೆಂಡತಿಯು ಹಾಗೆ. ಆಮೇಲೆ ಬ್ರಹ್ಮದೇವರು ಪೂಜೆ ಮಾಡ್ತಾ ಇದ್ದಾಗ ಸರಸ್ವತಿ ನೈವೇದ್ಯ ತಂದಿರುವ ಕಚ್ಚೆ ಹಾಕೊಂಡೇ ಇಟ್ಟದ್ದು ಎಲ್ಲ ಇವರು ಪ್ರತ್ಯಕ್ಷ ನೋಡಿದ ಹಾಗೆ ಹೇಳಿಬಿಡಿ. ಏನು ಹೇಳ್ತಾರೆ ಈ ಪಂಡಿತರು, ಸಾಕ್ಷಾತ್ ನೇರ ಬ್ರಹ್ಮದೇವರ ಹತ್ರ ಹೋಗಿ ಅವಳು ನೈವೇದ್ಯ ಅಡಿಗೆ ಕೊಡೆ ಹೋಗಿ ನೋಡಿ ಬಂದವರಾಗಿ ಹೇಳ್ತಾರೆ. ದೇವರ ದಯದಿಂದ ಹಿಂದೆ ಯಾವ ಗಂಡಸರು ಕಚ್ಚೆ ಹಾಕ್ತಿರ್ಲಿಲ್ಲ, ಯಾವ ಹೆಂಗಸರು ಕಚ್ಚೆ ಹಾಕ್ತಿರ್ಲಿಲ್ಲ. ಈ ವಿಷಯವೇ ಗೊತ್ತಿಲ್ಲ. ಯಾಕೆಂದರೆ ಹಿಂದೆ ಇದ್ದದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಹಿಂದಿನ ವೇಷಭೂಷಣ ಭಾರತೀಯವಾಗಿ ಹೆಣ್ಮಕ್ಳು ಮತ್ತು ಗಂಡಸರು ಇಬ್ಬರು ಮುಂದುಡ್ತಾ ಇದ್ರು. ಕೇರಳದಲ್ಲಿ ಮಲಯಾಳಿ ಸ್ತ್ರೀಯರು ಏನು ಉಡ್ತಾರೆ ಅದು ಅತ್ಯಂತ ಪ್ರಾಚೀನವಾದ ಭಾರತೀಯ ವೇಷ. ಈ ಒಳಗಿನಿಂದ ಕೌಪಿನ, ಹೊರಗಿನಿಂದ ಮುಂಡು. ಇದು ಗಂಡಸರಿಗೆ ಮತ್ತು ಹೆಂಗಸರಿಗೆ ಕಾಮನ್. ಗಂಡಸರು ಕಚ್ಚೆ ಹಾಕ್ಕೊಳ್ತಿರ್ಲಿಲ್ಲ, ಹೆಂಗಸರು ಕಚ್ಚೆ ಹಾಕ್ಕೊಳ್ತಿರ್ಲಿಲ್ಲ. ಅದರ ನೆನಪಿಗೋಸ್ಕರ ಸ್ವಾಮಿಗಳು ಕಚ್ಚೆ ಹಾಕ್ಕೊಳ್ಳೋರು. ಅತ್ಯಂತ ಪ್ರಾಚೀನವಾದ ವೇಷಭೂಷಣ ಅಂತ. ಈಗ ಕೇಳಿದರೆ ಇಲ್ಲಪ್ಪ, ಅದು 6 ಕಚ್ಚೆ ಬ್ರಹ್ಮದೇವರಿಂದ ಶುರುವಾದದ್ದು ಶುರು ಮಾಡ್ತಾರೆ ಪಂಡಿತರು. ಅಂದರೆ ಯಾವ ಬದಲಾವಣೆ ಬಗ್ಗೆಯೂ ತಮ್ಮನ್ನು ಒಗ್ಗಿಸಿಕೊಳ್ಳತಕ್ಕ ಮನೋವೃತ್ತಿಯೇ ಇಲ್ಲದ ಒಂದು ಅಂಧ ಪರಂಪರೆ ಬೆಳೀತಾ ಇದೆ ಪಾಂಡಿತ್ಯದ, ಶಾಸ್ತ್ರದ, ಸಂಪ್ರದಾಯದ ಹೆಸರಿನಲ್ಲಿ. ಇಲ್ಲಿ ವಾಸ್ತವಿಕವಾಗಿ ಎಷ್ಟೋ ಬದಲಾವಣೆಗಳಾಗಿವೆ ಹಿಂದಿನಿಂದ ಬಂದಂಥದ್ದು. ನಾವು ಆ ಬದಲಾವಣೆಗಳನ್ನು ಒಪ್ಪಿಕೊಳ್ಳುವಂಥದ್ದು ಬಹಳ ನಿಧಾನ ಅಷ್ಟೇ. ಪಶ್ಯಾಮಿತ್ವ ದೀಪ್ತ ಹುತಾಶ ವಕ್ತ್ರಂ, ಕೃಷ್ಣ ಕಣ್ಮುಚ್ಚಿಕೊಂಡು ಅಗ್ನಿಪಾನ ಮಾಡಿದ. ಯಾಕೆಂದರೆ ಒಮ್ಮೆಗೆ ನೋಡಿದ್ರು ನಂಬೋಲ್ಲ ಈ ಜನ. ಅದಕ್ಕೆ ನೋಡಿದ್ರು ನಂಬಲ್ಲ. ಅದಕ್ಕೇನಾದ್ರು ಒಂದು ಕಥೆ ಕಟ್ತಾರೆ. ಅದು ಬೆಂಕಿ ಅಲ್ರಿ, ಅದೆಂತೋ ಎಲ್ಲ ಸುಮ್ಮನೆ ಒಂದು ಬಯಲಾಟದಲ್ಲೆಲ್ಲ ಹಾಕಿದರೆ ಭಗ್ ಅಂತ ಹಿಡ್ಕೊಳ್ಳುತ್ತಲ್ಲ, ಹಾಗೆ ಏನೋ ಹಾಕಿ ಕೃಷ್ಣ ಕಣ್ಕಟ್ಟು ಮಾಡಿದ್ದು ಅದೆಲ್ಲ ಇಲ್ಲ. ಕೃಷ್ಣ ಅವರು ಕಣ್ತೆರೆದು ನೋಡುವಾಗ ರಾತ್ರಿ ಹೊತ್ತದು, ಒಂದ್ಸರ್ತಿ ರಾತ್ರಿ ಒಂದ್ಸರ್ತಿ ಹಗಲು, 2 ಸರ್ತಿ ಬೆಂಕಿ ಹಿಡಿದಿತ್ತು. 2 ಬಾರಿ ಅಗ್ನಿಪಾನ ಮಾಡಿ ತೋರಿಸಿದ್ದ ಕೃಷ್ಣ. ಅದನ್ನೇ ಶಶಿ, ಅದನ್ನ ಅರ್ಜುನ ಅದನ್ನು ನೆನಪಿಸಿಕೊಂಡೋ ಏನೋ, ಯಾಕಂದ್ರೆ ಅವನು ನೋಡಿಲ್ಲ.
ಕೇಳಿರ್ಬೋದಲ್ಲ ಅರ್ಜುನ. ಕೃಷ್ಣ ಮಗುವಾಗಿದ್ದಾಗ ಅಗ್ನಿಪಾನ ಮಾಡಿದ್ದ 2 ಬಾರಿ ಅಂತ. ಅವನು ಹೇಳ್ತಾನೆ, ದೀಪ್ತ ಹುತಾಶ ವಕ್ತ್ರಂ, ಉಗುಳುವ ಬೆಂಕಿ, ನಿನ್ನ ಬಾಯಿಯಿಂದ ಬೆಂಕಿಯ ಜ್ವಾಲೆ ಹೊರಗೆ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ನೀನು ಬಾಲಲೀಲೆಯಲ್ಲಿ ತೋರಿಸಿದ್ದನ್ನು ನಾನು ಇವತ್ತು ಪ್ರತ್ಯಕ್ಷ ನೋಡ್ತಾ ಇದ್ದೀನಿ. ಪಶ್ಯಾಮಿ ತ್ವಾ ದೀಪ್ತ ಹುತಾಶ ವಕ್ತ್ರಂ. ಮತ್ತೆ ಆ ಬೆಂಕಿ ಹೊರಗೆ ಬರ್ತಾ ಇದೆ. ಏನಾಗ್ತಾ ಇದೆ? ಆ ಬೆಂಕಿಯಲ್ಲಿ ಈ 18 ಅಕ್ಷೋಹಿಣಿ ಸೇನೆಯು ಸುಟ್ಟು ಭಸ್ಮವಾಗುವಂತಹ ದಾಹ, ತಡೆಯಲಾರದ ದಾಹಕ್ಕೆ ಒಳಗಾಗಿ ಅಂತಾನೆ, ಸ್ವತೇಜಸ ವಿಶ್ವಮಿದಂ ತಪಂತಂ. 18 ಅಕ್ಷೋಹಿಣಿ ಅಲ್ಲ, ಆ ನಿನ್ನ ಬಾಯಿಯಿಂದ ಉಗುಳುವ ಬೆಂಕಿಯ ನಿನ್ನ ಒಟ್ಟು ತೇಜಸ್ಸು, ನಿನ್ನ ಆ ವಿಶ್ವರೂಪದ ತೇಜಸ್ಸಿನಿಂದ ಇಡೀ ವಿಶ್ವ ತಪಂತಂ, ಅದರ ಕಾವಿಗೆ ಒದ್ದಾಡ್ತಾ ಇದೆ ಇಡೀ ವಿಶ್ವ. ಹಾಗೆ ನನಗೆ ಅನ್ನಿಸ್ತಾ ಇದೆ ದರ್ಶನ. ಸ್ವತೇಜಸ ವಿಶ್ವಮಿದಂ ತಪಂತಂ ದ್ಯಾವಾ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತವ ಏಕೇನ ದಿಶಃ ಸರ್ವಾಹ. ತವ ಏಕೇನ ರೂಪೇಣ, ನಿನ್ನ ಒಂದು ರೂಪ ದಿಶಃ ಸರ್ವಾಹ, ಇಡೀ ಅನಂತ ಆಕಾಶದಲ್ಲಿ ತುಂಬಿದೆ ಒಂದು ರೂಪ. ಇನ್ನೊಂದು ರೂಪ ಬರೇ ಭೂಮಿ ಆಕಾಶಗಳ ಮಧ್ಯದಲ್ಲಿ ವ್ಯಾಪಿಸಿಕೊಂಡು ನಿಂತಿದೆ. ಒಂದು ರೂಪ ಬ್ರಹ್ಮಾಂಡದ ಒಳಗಿದೆ, ಒಂದು ರೂಪ ಬ್ರಹ್ಮಾಂಡದ ಹೊರಗಿದೆ ಅಂತ ಹಾಗೆ ಹೇಳಿದಾಗೆ, ಇದು ಭೂಮಿ ಆಕಾಶಗಳ ಏನು ನಾವು ಒಂದು ನಡುವಿದೆ. ಅಂದರೆ ಭೂಮಿ ಆಕಾಶ ಅಂದರೆ ಭೂರ್ಭುವಸ್ವಹ ಅಂತ. ದ್ಯಾವಾ ಪೃಥ್ವಿ ಅಂದರೆ ಈ 3 ಲೋಕಗಳಿಗೆ ಸಂಬಂಧಪಟ್ಟು ದ್ಯಾವಾ ಪೃಥ್ವಿ ಅಂತಾರೆ. ಭೂರ್ಭುವಸ್ವಹ, ಅದರ ಆಚೆಗೆ ಮತ್ತೆ ಮಹಾ ಜನಃ ತಪಃ ಸತ್ಯಂ, ನಮ್ಮ ಮೆಟಫಿಸಿಕಲ್ ವರ್ಲ್ಡ್ಸು ತುಂಬ ಇವೆ ಮೇಲೆ, ದೇವತೆಗಳ ಸೂಕ್ಷ್ಮ ಲೋಕಗಳು. ಇದು ಭೂರ್ಭುವಸ್ವಹ 3 ಲೋಕಗಳಿಗೆ ದ್ಯಾವಾ ಪೃಥ್ವಿ ಅಂತ. ಭೂಮಿಯಿಂದ ಸ್ವಹ ಸ್ವರ್ಗದ ತನಕ ಈ ಇಷ್ಟು ಜಾಗದಲ್ಲಿ ತುಂಬಿರುವ ಒಂದು ರೂಪ, ಮತ್ತೆ ಅನಂತವಾದ ಆಕಾಶದಲ್ಲಿ ಅನಂತ ದಿಕ್ಕುಗಳಲ್ಲಿ ತುಂಬಿರುವ ಒಂದು ರೂಪ. ಇದು 2 ಬೇರೆ ಬೇರೆಯಾಗಿ ನಾನು ನೋಡ್ತಾ ಇದ್ದೇನೆ ಅಂತ ನಾವು. ದ್ಯಾವಾ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ ರೂಪೇಣ, ನಿನ್ನ ಒಂದು ರೂಪ ಈ ಭೂಮಿ ಆಕಾಶಗಳ ನಡುವೆ ತುಂಬಿದೆ. ಮತ್ತೊಂದು ರೂಪ ದಿಶಶ್ಚ ಸರ್ವಾಹ, ಎಲ್ಲ ದಿಕ್ಕಿನಲ್ಲಿಯೂ ಅನಂತ ಆಕಾಶದಲ್ಲಿ ಅನಂತವಾಗಿ ವ್ಯಾಪಿಸಿಕೊಂಡಿದೆ. ಅದನ್ನ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಅವನು ಹೇಳ್ತಾನೆ, ಇಲ್ಲಿ ಎಲ್ಲ ಅದನ್ನ ನೋಡ್ತಾ ಇದ್ದಾರೆ ಅಂತ. ಇಲ್ಲಿ 2 ವಿಷಯ. ಅರ್ಜುನನಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಆ ವಿಶ್ವರೂಪವನ್ನು ತನ್ನಂತೆ ಇಡೀ ಪ್ರಪಂಚದ 3 ಲೋಕದ ಜನರು ನೋಡ್ತಾ ಇದ್ದಾರೆ ಅಂತ ಅವನಿಗೆ ಕಾಣೋದು. 2 ನೋಡ್ತಾ ಇಲ್ಲ. ಮತ್ತೆ ಕೆಲವು ಜ್ಞಾನಿಗಳು ನೋಡ್ತಾ ಇರುವುದು ಹೌದು, ನೋಡ್ತಾ ಇದ್ದಾರೆ ಅಂತ ಆ ವಿಷನ್ನಲ್ಲಿ ಅವನು ಅದು ಕಾಣ್ತಾ ಇದೆ. ಎಲ್ಲ 3 ಲೋಕದ ಜನ ನೋಡ್ತಾ ಇದ್ದಾರೆ. ದೃಷ್ಟ ಅದ್ಭುತಂ ರೂಪಮುಗ್ರಂ. ಆದರೆ ಅವನಿಗೆ ಅನಿಸುವುದು, ಇದು ತನಗೆ ಇಷ್ಟು ಭಯಂಕರ ಆಶ್ಚರ್ಯ ಆಗಿದೆ, ತನಗೇ ಭಯ ಆಗಿದೆ ಇದನ್ನು ನೋಡಿ. ಉಳಿದ ಜನರ ಪಾಡೇನು? ಹೇಳ್ತಾನೆ, ಲೋಕತ್ರಯಂ ಪ್ರವ್ಯಥಿತಂ ಆತ್ಮನ್ನನ್. 3 ಲೋಕದ ಜನವು ನಿನ್ನ ಅದ್ಭುತವೂ ಉಗ್ರವಾದ ಈ ರೂಪವನ್ನು ನೋಡಿ, ಲೋಕತ್ರಯಂ ಪ್ರವ್ಯಥಿತಂ, ಇಡೀ 3 ಲೋಕದ ಜನ ಇದನ್ನು ನೋಡಿ ಗಾಬರಿಯಾಗಿ ತತ್ತರಿಸಿ ಹೋದ್ರಲ್ಲಪ್ಪ, ಗಾಬರಿ ಪಡ್ತಾ ಇದ್ದಾರೆ ಜನ ಇದನ್ನು ನೋಡಿ. ಮಹಾತ್ಮನ್, ಏನು ಮಹಿಮೆ ನಿನ್ನದು, ಎಂಥ ಪೂರ್ಣವಾದ ಮಹಾ ಅಂದರೆ ಮಹತ್ತಾದ ಆತ್ಮ ಅಂದರೆ ಶರೀರತಃ ಕೂಡ ಮಹತ್ತಾಗಿರುವವ, ಮತ್ತು ಪರಿಪೂರ್ಣವಾದಂಥ ಶರೀರ, ಪರಿಪೂರ್ಣವಾದ ಸ್ವರೂಪಭೂತವಾದ ಶರೀರ. ಏನು ವಿಚಿತ್ರ ಇದು! ಇದನ್ನು ನೋಡಿ ಇಡೀ ಜಗತ್ತು ಕಂಗಾಲಾಗಿ ತತ್ತರಿಸಿ ಹೋಗಿದೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯೋ ಗೃಣಂತಿ. ಅಮೀಹಿತ್ವಾ ಸುರಸಂಘಾ ವಿಶಂತಿ. ಈ ದೇವತೆಗಳು ಅಂದರೆ ಮುಕ್ತರಾದ, ಅವನಿಗೆ ಏನೆಲ್ಲ ಕಾಣುತ್ತೆ ನೋಡಿ. ಬರೀ ಸಂಸಾರಿಗಳಲ್ಲ, ಮುಕ್ತಿಗೆ ಹೋದಂಥವರು ಇದ್ದಾರಲ್ಲ, ಸುರಸಂಘಾ, ಹಿಂದೆ ಮುಕ್ತರಾದವರು. ಈ ಹಿಂದಿನ ಕಲ್ಪದ ಬ್ರಹ್ಮ, ಹಿಂದಿನ ಕಲ್ಪದ ಇಂದ್ರ, ಅವರೆಲ್ಲ ಈ ಮುಕ್ತಿಗೆ ಹೋದರು. ಅವರೆಲ್ಲ ಕಾಣ್ತಾ ಇದ್ದಾರೆ. ಎಲ್ಲಿ? ಅವರು ಸುರಸಂಘಾ ತ್ವಾಂ ವಿಶಂತಿ, ನಿನ್ನಿಂದ ಹೊರಗೆ ಬರ್ತಾ ಇದ್ದಾರೆ. ಕೆಲವರು ನಿನ್ನ ಒಳಗೆ ಹೋಗ್ತಾ ಇದ್ದಾರೆ. ಭಗವಂತನ ಒಳಗೆ ಹೊರಗೆ ಸ್ವೇಚ್ಛೆಯಾಗಿ ಗಮನಾಗಮನ ಇರತಕ್ಕಂಥದ್ದು ಮುಕ್ತರಿಗೆ ಮಾತ್ರ, ಉಳಿದ ಯಾರಿಗೂ ಇಲ್ಲ. ಅದರಿಂದ ಇದು ಮುಕ್ತರನ್ನು ಅವನು ಕಂಡ ಬಗೆ. ಮುಕ್ತ ಜೀವರು, ಸಂಸಾರದ ಬಂಧನ ಕಳಚಿಕೊಂಡವರು ನಿನ್ನ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ. ಕೆಲವರು ಒಳಗೋಗೋದು ಬಿಡು, ನಿನ್ನೊಳಗೆ ಪ್ರವೇಶ ಮಾಡುವುದಲ್ಲಿ ನಿನ್ನ ಹತ್ರ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಕೇಚಿದ್ ಭೀತಾಹ, ಕಂಗಾಲಾಗಿಬಿಟ್ಟಿದ್ದಾರೆ. ಕೆಲವರು ದೂರದಲ್ಲಿ ನಿಂತು ಕೈ ಮುಗಿದು ಪ್ರಾಂಜಲಯ ಗೃಣಂತಿ, ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ಉದ್ಧಾರ ಮಾಡು, ಕ್ಷಮಿಸು, ನಮಗೆ ನೋಡ್ಲಿಕ್ಕೆ ಆಗ್ತಾರೆ ಅಂತ ಹೆದರಿ ನಡುಗ್ತಾ ಇದ್ದಾರೆ, ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದಾರೆ. ಕೆಲವರು ಸ್ವಸ್ತಿ ಅಸ್ತು, ಏನು ಸ್ವಸ್ತೀತಿ ಮಹರ್ಷಿ ಸ್ವಸ್ತ್ಯಸ್ತು ಅಂತ ಮಹರ್ಷಿ ಸಿದ್ಧ ಸಂಗಾಹ, ಸ್ವಸ್ತೀತಿ ತ್ವಾಂ ಮಹರ್ಷಿ ಸಿದ್ಧ ಸಂಗಾಹ ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಳಾಭಿ ಸ್ವಸ್ತೀತ್ಯೇತೆ ಮಹರ್ಷಿ ಸಿದ್ಧ ಸಂಘಾಹ.
ಈ ಸಿದ್ಧಪುರುಷರಾಗಿರತಕ್ಕಂಥ ಋಷಿಗಳೆಲ್ಲ ನಿನ್ನನ್ನು ನೋಡಿ, ಅಂದರೆ ಇವರೆಲ್ಲ ನಿಜವಾಗಿ ಅನೇಕ ಮಂದಿ ಅರ್ಜುನನಿಗೆ ದರ್ಶನ ಆದಾಗ ಅನೇಕ ಮಂದಿ ಜ್ಞಾನಿಗಳು ನೋಡಿದ್ದಾರೆ. ಅವರು ನೋಡಿದ್ದನ್ನು ಅರ್ಜುನನೂ ನೋಡಿದ್ದಾನೆ. ಮತ್ತು ಕೆಲವರು ಜನ ನೋಡಿದ್ದ ಹಾಗೆ ಅರ್ಜುನನಿಗೆ ಕಂಡಿದೆ ಅಷ್ಟೇ. ಅಸ್ಥೀತಿ ಸ್ವಸ್ಥಿತ್ಯತೆ ಮಹರ್ಷಿ ಸಿದ್ಧ ಸಂಘಾಹ ಸ್ತುವಂತಿ ತ್ವಾಂ. ಋಷಿಗಳು ಜ್ಞಾನಿಗಳು ನಿನ್ನ ಈ ಅದ್ಭುತವಾದ ರೂಪವನ್ನು ಕಂಡು, ಭಗವಂತ ಯಾಕೆ ಈ ಕಾಲಪುರುಷ ರೂಪವನ್ನು ತೊಟ್ಟಿ, ಸಂಹಾರ ಶಕ್ತಿಯಾಗಿ ಯಾಕೆ ನಿಂತಿ, ಜಗತ್ತಿಗೆ ಮಂಗಳವಾಗಲಿ, ಸ್ವಸ್ತಿತ್ಯುಕ್ತ ಮಹರ್ಷಿ ಸಿದ್ಧ ಸಂಘಾಹ ಸ್ತುವಂತಿ ತ್ವಾಂ. ಜಗತ್ತಿಗೆ ಮಂಗಳವಾಗಲಿ, ನಿನ್ನ ಈ ಉಗ್ರ ರೂಪದಿಂದ ಜಗತ್ತು ನಾಶವಾಗದೇ ಇರಲಿ, ಜಗತ್ತನ್ನು ರಕ್ಷಿಸು, ಜಗತ್ತಿಗೆ ಮಂಗಳವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಿದ್ಧರಾದ ಋಷಿಗಳು. ಮಹರ್ಷಿ ಸಿದ್ಧ ಸಂಘಾಹ ಸ್ವಸ್ತಿತ್ಯುಕ್ತ ಸ್ತುವಂತಿ ತ್ವಾಂ. ಸ್ತುತಿಭಿ ಪುಷ್ಕಳಾಭಿ, ತುಂಬ ಬಗೆಯ ಸ್ತೋತ್ರಗಳು ವೇದಗಳಲ್ಲಿ ಬಂದಿರತಕ್ಕಂಥ ನಾನಾ ಸೂಕ್ತಗಳಿಂದ ಮತ್ತು ತಾವೇ ರಚಿಸಿದ ನಾನಾ ಸ್ತೋತ್ರಗಳಿಂದ ನಿನ್ನನ್ನು ಸ್ತುತಿಸ್ತಾ ಇದ್ದಾರೆ ಋಷಿಮುನಿಗಳು. ಆಮೇಲೆ ರುದ್ರಾದಿತ್ಯಾ ವಸವೋ ಯೈಚ ಸಾಧ್ಯಾ ವಿಶ್ವೇ ಅಶ್ವಿನೋ ಮರುತಶ್ಚ ಉಷ್ಮಪಾಶ್ಚ ಗಂಧರ್ವ ಯಕ್ಷ ಅಸುರ ಸಿದ್ಧ ಸಂಘಾಹ. ಯಾರೆಲ್ಲ ನಿನ್ನನ್ನು ಸ್ತೋತ್ರ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಎಲ್ಲರೂ ಆಶ್ಚರ್ಯದಿಂದ ಕಣ್ಕಣ್ಣು ಬಿಟ್ಟು ಎವೆ ಇಕ್ಕದೆ ನಿನ್ನನ್ನು ನೋಡ್ತಾ ಇದ್ದಾರೆ. ಯಾರೆಲ್ಲ? ಗಣದೇವತೆಗಳನ್ನು ಹೇಳ್ತಾರೆ. ಈ ಶ್ಲೋಕದಲ್ಲಿ ಬರೀ ದೇವತಾ ಗಣವನ್ನು ಹೇಳ್ತಾರೆ. ರುದ್ರಾಹ ಆದಿತ್ಯಾಹ ವಸವಃ. ವಸುರುದ್ರಾದಿತ್ಯರು ಪ್ರಧಾನ 3 ದೇವತಾ ಗಣಗಳು. ಹಿಂದಿನ ಕಾಲದಲ್ಲಿ ಯಜ್ಞಯಾಗ ಮಾಡ್ತಿದ್ರಲ್ಲ, 3 ಹೊತ್ತು ಯಜ್ಞ ಮಾಡ್ತಿದ್ರು. 3 ಹೊತ್ತು ಯಜ್ಞ ಮಾಡುವಾಗ ಬೆಳಗಿನ ಯಜ್ಞಕ್ಕೆ ಅಧಿಪತಿಗಳು ವಸುಗಳು, ಮಧ್ಯಾಹ್ನದ ಯಜ್ಞಕ್ಕೆ ಅಧಿಪತಿಗಳು ರುದ್ರರು. 8 ಮಂದಿ ವಸುಗಳು, 11 ಮಂದಿ ರುದ್ರರು, 12 ಮಂದಿ ಆದಿತ್ಯರು. ಈ ವಸುಗಳಲ್ಲಿ ಅಂತರ್ಯಾಮಿಯಾಗಿರತಕ್ಕ ಭಗವಂತನನ್ನು ಬೆಳಿಗ್ಗೆ ಆರಾಧಿಸ್ತಿದ್ರು. ರುದ್ರರಲ್ಲಿ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನನ್ನು ಮಧ್ಯಾಹ್ನ ಆರಾಧಿಸ್ತಿದ್ರು. ವಸುಗಳಲ್ಲಿ ಪ್ರಧಾನನಾದವ ಅಗ್ನಿ. ಆದ್ದರಿಂದ ಬೆಳಿಗ್ಗೆ ಅಗ್ನಿನಾರಾಯಣನಿಗೆ ಪೂಜೆ. ಅಷ್ಟವಸುಗಳು ಪ್ರಧಾನ ಅಗ್ನಿ. ಮಧ್ಯಾಹ್ನ ಏಕಾದಶ ರುದ್ರರು, ಪ್ರಧಾನ ಶಿವ ಮಹಾದೇವ ಪಾರ್ವತೀಪತಿ. ಅದರಲ್ಲಿ ಆ ಪ್ರತೀಕದಲ್ಲಿ ಭಗವಂತನ ಆರಾಧನೆ, ನರಸಿಂಹನ ಆರಾಧನೆ ಅದು ಮಧ್ಯಾಹ್ನ. ಸಾಯಂಕಾಲ ದ್ವಾದಶಾದಿತ್ಯರಲ್ಲಿ ಒಬ್ಬ ವಾಮನ ರೂಪಿಯಾದ ವಿಷ್ಣುವೇ. ಅದು ಬಿಟ್ಟರೆ ಇಂದ್ರಾದಿಗಳಿದ್ದಾರೆ. ಮುಖ್ಯವಾಗಿ ಸೂರ್ಯನಾರಾಯಣ, ಅಸ್ತಂಗತನಾಗುವ ಸೂರ್ಯನಾರಾಯಣನಲ್ಲಿ ಭಗವಂತನ ಪೂಜೆ. ಮಧ್ಯಾಹ್ನ ಶಿವನಲ್ಲಿ ಇರತಕ್ಕಂಥ ಭಗವದ್ ಆರಾಧನೆ, ಸಾಯಂಕಾಲ ಸೂರ್ಯನಲ್ಲಿ ಇರತಕ್ಕಂಥ ಭಗವಂತನ ಆರಾಧನೆ, ಬೆಳಿಗ್ಗೆ ಅಗ್ನಿಯಲ್ಲಿ ಇರತಕ್ಕಂಥದ್ದು. ಹೀಗೆ ವಸು ರುದ್ರ ಆದಿತ್ಯ ಅಂತ 3 ಹೊತ್ತು ಯಜ್ಞಗಳಿಗೆ 3 ಪ್ರತೀಕಗಳು. ಅದರಿಂದ ಈ ದೇವತಾ ಗಣ ಉಂಟಲ್ಲ, ನಮ್ಮ ನಿತ್ಯಾರಾಧನೆಯಲ್ಲಿ ಸೇರಿದವರು. ಪಿಂಡ ಪ್ರದಾನ ಮಾಡುವಾಗ ವಸುರುದ್ರಾದಿತ್ಯ ಸ್ವರೂಪೇಭ್ಯ ಪಿತೃಪಿತಾಮಹ ಪ್ರಪಿತಾಮಹೇಭ್ಯ. ಅಲ್ಲಿಯೂ ವಸುವಿನ ಅಂತರ್ಯಾಮಿ ಆಗಿರತಕ್ಕ ಭಗವಂತ ತಂದೆಯಲ್ಲಿದ್ದಾನೆ, ಶಿವನಲ್ಲಿ ಅಂತರ್ಯಾಮಿ ಆಗಿರತಕ್ಕ ಭಗವಂತ ಅಜ್ಜನಲ್ಲಿ ಇದ್ದಾನೆ, ಮತ್ತು ಆದಿತ್ಯನಲ್ಲಿ ಅಂತರ್ಯಾಮಿ, ದ್ವಾದಶಾದಿತ್ಯ ಅಂತರ್ಯಾಮಿ ಆಗಿರತಕ್ಕ ಭಗವಂತ ಅಜ್ಜನ ತಂದೆ ಪ್ರಪಿತಾಮಹನಲ್ಲಿ. ಹೀಗೆ ನೀವು ಶ್ರಾದ್ದ ಮಾಡುವಾಗಲೂ ಈ 3 ದೇವತೆಗಳನ್ನೇ ಉಪಾಸನೆಗೆ ಪ್ರತೀಕವಾಗಿ ಇಟ್ಟುಕೊಳ್ಳುವುದು. ಈ 3 ದೇವತೆಗಳ ಮೂಲಕ ಭಗವಂತನಿಗೆ ಆರಾಧನೆ. ಯಜ್ಞಯಾಗದಲ್ಲಿ ಬೆಳಿಗ್ಗೆ ಯಜ್ಞ, ಮಧ್ಯಾಹ್ನ ಸಾಯಂಕಾಲ ಯಜ್ಞ, ವಸುರುದ್ರ ಆದಿತ್ಯರು. ಆದ್ದರಿಂದಲೇ 8 ವಸುಗಳು, ಆದ್ದರಿಂದ 8 ಅಕ್ಷರದ ಮಂತ್ರ, ಗಾಯತ್ರಿ ಮಂತ್ರ ಬೆಳಿಗ್ಗೆ. ಮಧ್ಯಾಹ್ನ 11 ಅಕ್ಷರ, ಆದ್ದರಿಂದ 11 ಅಕ್ಷರದ ತ್ರಿಷ್ಟುಪ್ ಮಂತ್ರ ಮಧ್ಯಾಹ್ನಕ್ಕೆ ವಿಶೇಷ. ಆದಿತ್ಯರು 12 ಮಂದಿ, ಅದನ್ನ 12 ಅಕ್ಷರದ ಜಗತಿ ಮಂತ್ರ ಸಾಯಂಕಾಲದ ಯಜ್ಞಕ್ಕೆ ವಿಶೇಷ. ಹೀಗೆ ನ್ಯೂಮರಾಲಜಿ ಬೇರೆ ಇದೆ ಅದರಲ್ಲಿ. 8 ಅಕ್ಷರದ ಅನುಷ್ಟುಪ್ ಗಾಯತ್ರಿ ಮಂತ್ರ ಬೆಳಿಗ್ಗೆ, 11 ಅಕ್ಷರದ ತ್ರಿಷ್ಟುಪ್ ಮಂತ್ರ ಮಧ್ಯಾಹ್ನಕ್ಕೆ, 12 ಅಕ್ಷರದ ಬೃಹತ್ 12 4 48 ಒಂದೊಂದು ಪಾದದಲ್ಲಿ 12 ಅಕ್ಷರ ಇರುವ ಜಗತಿ ಮಂತ್ರ ಅದು ಸಾಯಂಕಾಲಕ್ಕೆ. ಹೀಗೆ ವಸುರುದ್ರಾದಿತ್ಯರು ಗಣದೇವತೆಗಳು ಬಹಳ ಉಪಾಸನೆಯಲ್ಲಿ ಮುಖ್ಯ. ಇವನು ಹೇಳ್ತಾನೆ, ರುದ್ರಾದಿತ್ಯ ವಸವಃ ಎಲ್ಲ ನಿನ್ನೊಳಗೆ ಇದ್ದಾರಲ್ಲಪ್ಪ, ನಾವು ಅವರಿಗೆ ಅರ್ಪಣೆ ಮಾಡಿದ್ದೆವು. ಆ ಅಂತರ್ಯಾಮ ನಿನ್ನ ಒಳಗೆ ಏಕಾದಶ ರುದ್ರರು ನಿನ್ನೊಳಗೆ ಕಾಣ್ತಾ ಇದ್ದಾರೆ, ದ್ವಾದಶ ಆದಿತ್ಯರು ನಿನ್ನೊಳಗೆ ಕಾಣ್ತಾ ಇದ್ದಾರೆ. ನೀನು ಕೃಷ್ಣ, ನಿನ್ನೊಳಗೆ ವಾಮನ ಕಾಣ್ತಾ ಇದ್ದೇನೆ. ದ್ವಾದಶ ಆದಿತ್ಯರು ಬಿವಸ್ವ ನರ್ಯಮ ಪೂಷ ತ್ವಷ್ಟ ಅಥ ಸವಿತಾ ಭಗಃ ಧಾತ ವಿಧಾತ ವರುಣಃ ಶಕ್ರಃ ಇಂದ್ರಃ ಉರುಕ್ರಮಃ ಮಿತ್ರಃ ಶಕ್ರಃ ಉರುಕ್ರಮಃ. ಇವರು 12 ಮಂದಿ. ಆಮೇಲೆ ಏಕಾದಶ ರುದ್ರರು ಅವನು ಅಜ ಏಕಪಾತು, ಅಜೇಕಪಾತು, ಅಹಿರ್ಬುದ್ಧನಿ, ಭವ ಇತ್ಯಾದಿ. ಆಮೇಲೆ ಅಷ್ಟವಸುಗಳು ದ್ರೋಣ, ಪ್ರಾಣ, ಧ್ರುವ, ಅರ್ಕ. ಇವರೆಲ್ಲ ನಿನ್ನ ಒಳಗೆ ಕಾಣ್ತಾ ಇದ್ದಾರೆ ನನಗೆ. ರುದ್ರಾದಿತ್ಯ ವಸವಃ ಏಚ ವಿಶ್ವಾಹ
ವಿಶ್ವ ದೇವತೆಗಳು. ಏಚ ಸಾಧ್ಯ ವಿಶ್ವೇಶ್ವಿನವು, ಸಾಧ್ಯರು ಅಂತ ಒಂದು ದೇವತಾಗಣ. ಅವರು ಸಾಮಾನ್ಯವಾಗಿ ನಮ್ಮ ನಿತ್ಯ ಉಪಾಸನೆಯಲ್ಲಿ ಎಲ್ಲಿಯೂ ವಿಶೇಷವಾಗಿ ಬರೋಲ್ಲ. ಅವರು ಒಂದು 12 ಮಂದಿ ಸಾಧ್ಯರು ಅಂತ ಒಂದು ದೇವತಾಗಣ ಇದೆ. ಅವರು ಕಾಣ್ತಾ ಇದ್ದಾರೆ ನಿನ್ನೊಳಗೆ. ವಿಶ್ವೇ ದೇವತೆಗಳು 10 ಮಂದಿ ಅವರು ಮತ್ತೆ ಶ್ರಾದ್ದದಲ್ಲಿ ಬರ್ತಾರೆ. ಅವರು ಪುರೂರವಾರ್ದ್ರವರು, ಕ್ರತು ಸತ್ಯರು, ಕಾಲ ಸವ, ಬೇರೆ ಬೇರೆ ಇಬ್ಬರಿಬ್ಬರು ಜೊತೆಯಾಗಿ ಅವರನ್ನ ಆರಾಧನೆ. 10 ಜನ 5 ಜೋಡಿ ಅವರು. ಆ 10 ಮಂದಿ ವಿಶ್ವೇ ದೇವತೆಗಳು ನಿನ್ನೊಳಗೆ ಕಾಣ್ತಾ ಇದ್ದಾರೆ. ಅದನ್ನು ಯಾವಾಗಲೂ ಪುರೂರವಾರ್ದ್ರವರು ಅಥವಾ ವಸು, ಸತ್ಯ, ಕಾಲ, ಕಾಮ ಇವರೆಲ್ಲ ನಾಂದಿ ಶ್ರಾದ್ದದಲ್ಲಿ ಅವರಿಗೆ ಆರಾಧನೆ. ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಮೊದಲು ಶ್ರಾದ್ದ ಮಾಡಬೇಕು. ಇವಾಗ ಉಪನಯನ ಆಗ್ಬೇಕಾದ್ರೆ ಮೊದಲು ನಾಂದಿ ಅಂದರೆ ಶ್ರಾದ್ದ. ಅದು ಶ್ರಾದ್ದ ಅಂದ್ರೆ ಅಮಂಗಳ ಅಂತ ಬರೀ ನಾಂದಿ ಅಂತ ಹೇಳ್ತಾರೆ. ಏನಾರು ಹೇಳದೇ ಇದ್ರೆ ಅದು ನಾಂದಿ ಶ್ರಾದ್ದ. ಮದುವೆ ಆಗ್ಬೇಕಾದ್ರೆ ಮೊದಲು ಶ್ರಾದ್ದ ಆಗಬೇಕು, ನಾಂದಿ ಶ್ರಾದ್ದ. ನಾಂದಿ ಇಡುವುದು ಅಂದರೆ ಅದು ಪಿತೃಗಳಿಗೆ ಶ್ರಾದ್ದ. ಅದರಲ್ಲಿ ಇರತಕ್ಕಂಥ ದೇವತೆಗಳು ಯಾರಿಗೆ ಆರಾಧನೆ, ಅದು ವಿಶ್ವೇ ದೇವತೆಗಳು. ಮದುವೆಯಲ್ಲಿ ಬೇರೆ, ಉಪನಯನಕ್ಕೆ ಬೇರೆ, ಶ್ರಾದ್ದಕ್ಕೆ ಬೇರೆ, ಇಬ್ಬರಿಬ್ಬರು ಜೋಡಿ ದೇವತೆಗಳು. ಈಗ 5 ಜೋಡಿ, ಅದು 10 ಮಂದಿ ವಿಶ್ವೇ ದೇವತೆಗಳು. ಅಶ್ವಿನವ್ ಅವರಿಬ್ಬರೇ, ಅದೊಂದು ಜೋಡಿ. ಆಮೇಲೆ ವಿಶ್ವೇ ಅಶ್ವಿನವ್ ಸಾಧ್ಯಾ ವಿಶ್ವೇ ಅಶ್ವಿನವ್. ಆಮೇಲೆ ಮರುತಶ್ಚ 49 ಮಂದಿ ಮರುತ್ತುಗಳು. ಅದರಲ್ಲಿ ಮುಖ್ಯ ವಾಯುದೇವರನ್ನ ಬಿಟ್ಟು 49 ಮಂದಿ ಮರುತ್ತುಗಳಿದ್ದ. ವಾಯುದೇವನ ಹೆಸರು 50 ಮಂದಿ ಆಗ್ತಾರೆ. ಮುಖ್ಯ ಪ್ರಾಣ ಬಿಟ್ಟು 49 ಮರುತ್ತುಗಳು. ಅದರಲ್ಲಿಯೂ ಪ್ರಧಾನನಾದವ ಅಹಂ ಪ್ರಾಣ ಅಂತ, ಅಹಂಕಾರಿಕ ಪ್ರಾಣ. ಅವನು ಇಂದ್ರನಿಗಿಂತ ನೆಕ್ಸ್ಟ್ ಇರತಕ್ಕವ, ಬಹಳ ಎತ್ತರದಲ್ಲಿದ್ದಾನೆ. ಅದರ ನಂತರ 10ನೇ ಕಕ್ಷೆ 11ನೇ ಕಕ್ಷೆಯಲ್ಲಿ ಪ್ರವಾಹ ಅಂತಕ್ಕವ ಬರ್ತಾನೆ. ಇವರಿಬ್ಬರು ಹೋದರೆ ಉಳಿದ 47 ಮಂದಿಯು 18ನೇ ಕಕ್ಷೆಯಲ್ಲಿ ಒಂದೇ ಸಮಾನ ಸ್ಕಂಧರು. ಅದರಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ, ಈ ನಮ್ಮ ದೇಹದೊಳಗಿರತಕ್ಕ 10 ಮಂದಿಯು ಎಲ್ಲ ಬಂದು ಅವರೆಲ್ಲ ನಿನ್ನೋಡಿ ಇಲ್ಲೇ ಕಾಣ್ತಾ ಇದ್ದಾರಪ್ಪ. ನಿನ್ನ ರೂಪದೊಳಗೆ ರುದ್ರರು, ವಸುರುದ್ರ ಆದಿತ್ಯರಾಯಿತು, ಏಚ ಸಾಧ್ಯ ಆಯಿತು, ವಿಶ್ವೇ ದೇವತೆಗಳಾಯಿತು, ಮರುತ್ತುಗಳು, ಇವು ಗಣದೇವತೆಗಳು. ಮುಖ್ಯವಾಗಿ ಬರತಕ್ಕಂಥ ಗಣದೇವತೆಗಳು ಇವರು. ಆಮೇಲೆ ಊಷ್ಮಪಾಶ್ಚ ಪಿತೃಗಳು. ಅದರಲ್ಲಿ ಊಷ್ಮಪರು ಅಂತ ಒಂದು ಗಣ, ಪಿತೃಗಳಲ್ಲಿ ಒಂದು ಗುಂಪು. ಅಂಥ ಪಿತೃಗಳ ಒಟ್ಟಿಗೆ 100 ಮಂದಿ ಪಿತೃಗಳು ತುಂಬ ಇದ್ದಾರೆ. ಆ ಗಣದಲ್ಲಿ ತುಂಬಾ ಮಂದಿ ಇದ್ದಾರೆ. ಅವರೆಲ್ಲ ಅದರಲ್ಲಿ ದೇವಗಣ ಪ್ರವಿಷ್ಟರಾದ ಪಿತೃಗಳು ಅಂತ ಹೇಳ್ತಾರೆ. ಆ ದೇವಸರ್ಗಶ್ಚ ಅಷ್ಟವಿಧ ಭಾಗವತದಲ್ಲಿ ಬರುತ್ತೆ. ಅದು ಯಾವುದನ್ನ, ಅದರಲ್ಲಿ ವಿಬುಧಾಹ ಪಿತರಹ ಅಸುರಾಹ, ಆ ದೇವಗ ವರ್ಗಕ್ಕೆ ಸೇರಿದ ದೇವಗಣ ಪ್ರವಿಷ್ಟರಾದಂತಹ ಪಿತೃಗಳಿದ್ದಾರಲ್ಲ, ಅವರು 100 ಜನ ಇರೋದು. ಪಿತೃಗಣಾಂ ಶತಮೇವಚ 100 ಮಂದಿ ಅವರೆಲ್ಲ ಕಾಣ್ತಾ. ಊಷ್ಮಪಾಹ ಅನ್ನೋದರಿಂದ ಊಷ್ಮಪ ಮೊದಲಾದ ಪಿತೃಗಣ ಎಲ್ಲ ದೇವಗಣಗಳನ್ನು ಇದರಲ್ಲಿ ಗಣದೇವತೆಗಳನ್ನ ಹೇಳ್ತಾರೆ ನೋಡಿ. ಆಮೇಲೆ ಗಂಧರ್ವ ಅಪ್ಸರಸಾಂಚೈವ ದ್ವಿಶತಂ ಪರಿಕೀರ್ತಿತಂ. ಗಂಧರ್ವರು ಮತ್ತು ಅಪ್ಸರೆಯರು ಒಂದು ಗುಂಪದು ದೇವಗಣ. ಅವರು ಎಷ್ಟು ಮಂದಿ? ಬೇಕಾಷ್ಟು ಮಂದಿ ಇರ್ಬೋದು. ಅವರು ನಿಜವಾಗಿ ಅದ ದೇವಗಣ ಪ್ರವಿಷ್ಟ ಆದರೂ 200 ಮಂದಿ ಇರುವುದು. ಆ 200 ಮಂದಿ ಗಂಧರ್ವ ಅಪ್ಸರರು. ಆಮೇಲೆ ಗಂಧರ್ವ ಯಕ್ಷ ಅಸುರ. ಯಕ್ಷರು ಸಪ್ತತಿ ಯಕ್ಷ ರಕ್ಷಾಂಸಿ, ಯಕ್ಷರು ಮತ್ತು ರಾಕ್ಷಸರು ಅಂತ ದೇವಗಣ ಪ್ರವಿಷ್ಟರು ಇವರು. ರಾಕ್ಷಸರು ಅಂದ್ರೆ ಕೆಟ್ಟ ರಾಕ್ಷಸರಲ್ಲ, ದೇವಗಣ ಪ್ರವಿಷ್ಟರಾದ ಯಕ್ಷ ರಾಕ್ಷಸರು. ಅವರು 70 ಮಂದಿ. ಸಪ್ತತಿರಿ ಯಕ್ಷ ರಕ್ಷಾಂಸಿ. ಆಮೇಲೆ ಅಸುರರು, ಇವರು ವಿಭೀಷಣ್ ಅಂತವರು ದೇವಗಣ ಪ್ರವಿಷ್ಟ ಅಸುರರು. ಅವರು ಎಷ್ಟು? ಅಸುರಾಸ್ತ್ರಿಂಶದೇವತು. ದೇವಗಣ ಪ್ರವಿಷ್ಟ ಅಸುರು 30 ಮಂದಿ ಇದ್ದಾರೆ. ಉಳಿದವರೆಲ್ಲ ಅಯೋಗ್ಯರು. ಯೋಗ್ಯರು 30 ಮಂದಿ ಇರುವುದು. ಅಸುರಾಹ ಅದು ನೋಡಿ, ಇದೆಲ್ಲ ದೇವಗಣ ಪ್ರವಿಷ್ಟರನ್ನ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಗಣದೇವತೆಗಳು ಗಂಧರ್ವ ಯಕ್ಷ ಅಸುರ. ಸಿದ್ಧರು ಶತಂ ಸಿದ್ಧಾಹ, ಸಿದ್ಧರು 100 ಮಂದಿ ದೇವಗಣ ಪ್ರವಿಷ್ಟರು. ಇವರೆಲ್ಲ ಗುಂಪಿನಲ್ಲಿ ಇರುವವರು ಸಿದ್ಧ ಸಂಘಾಹ. ಇವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ನಿನ್ನನ್ನ. ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ನಿನ್ನನ್ನು ನೋಡಿ ಆಶ್ಚರ್ಯಪಟ್ಟು ಇವರೆಲ್ಲ ದೇವಗಣಗಳು. ಈ ಮಾತು ಕೂಡ ಒಂದು ಗಮಕ. ಅರ್ಜುನ ಕಂಡ ವಿಶ್ವರೂಪವನ್ನು ಆಂಶಿಕವಾಗಿ ಎಲ್ಲ ದೇವತೆಗಳೂ ಕಂಡ್ರು. ಅದು ಮಹಾವಿಶ್ವರೂಪ ದರ್ಶನ. ಪ್ರಾಯ ಇತಿಹಾಸದಲ್ಲೇ ಭಗವಂತ ಅಂಥ ವಿಶ್ವರೂಪವನ್ನು ಇನ್ನೊಬ್ಬರಿಗೆ ತೋರಿಸಿದ್ದಿಲ್ಲ. ಯಾಕೆಂದರೆ ಯಾರೋ ಒಬ್ಬರಿಗೆ ತೋರಿಸಿದ್ರೆ ಅವರಿಗೆ ಮಾತ್ರ ಅದು. ಯಶೋದೆ ಕಂಡಾಗ ಇನ್ಯಾರಿಗೂ ಕಂಡಿಲ್ಲ, ಉದಂಕ ಕಂಡಾಗ ಇನ್ಯಾರಿಗೂ ಕಂಡಿಲ್ಲ. ಅಲ್ಲಿ ಧೃತರಾಷ್ಟ್ರನಂಥ ಆ ಸಭೆಯಲ್ಲಿದ್ದ ಕೆಲವರಿಗೆ ಕಂಡದ್ದು. ಇದು ಹಾಗಲ್ಲ. ಪ್ರಪಂಚದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಇದ್ದ ಎಲ್ಲ ಪುಣ್ಯ ಜೀವಿಗಳಿಗೂ ದರ್ಶನ ಆದಂತಹ ಒಂದು ವಿಶ್ವರೂಪ ದರ್ಶನ ಅರ್ಜುನ ಕಂಡ ವಿಶ್ವರೂಪ. ಇವರೆಲ್ಲ ನೋಡಿ ಆಶ್ಚರ್ಯಪಟ್ಟು ದಿಗಿರಾಗಿ ನಿಂತಿದ್ದಾರೆ. ಭಗವಂತ ಉಪಸಂಹಾರ ಮಾಡು ನಿನ್ನ ವಿಶ್ವರೂಪವನ್ನ ಅಂತ
ಬಹಳ ಭಯಭಕ್ತಿಯಿಂದ ಕೈಮುಗಿದು ಪ್ರಾರ್ಥಿಸ್ತಾ ಅದರ ಚೆಲುವನ್ನು ಆಸ್ವಾದಿಸ್ತಾ ಭಯದಿಂದ ನಡುಗ್ತಾ ಆನಂದದಿಂದ ರೋಮಾಂಚಗೊಳ್ತಾ ಯವೈಕ್ಕದೆ ನೋಡ್ತಾ ಇದ್ದಾನೆ. ಮುಂದೆ ಅವನಿಗೆ ಏನು ಅನ್ನಿಸ್ತು ಅನ್ನೋದನ್ನು ನಾವು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಇವತ್ತು ಸ್ವಲ್ಪ ಹೆಚ್ಚು ಹೊತ್ತು ಮಾಡಿದೆ ಸಮಯಕ್ಕಿಂತ, ಯಾಕಂದ್ರೆ ಶುರುವಾಗುವಾಗ ತಡಾದ್ದನ್ನು ಸ್ವಲ್ಪ ಕಾಂಪೆನ್ಸೇಟ್ ಮಾಡೋಣ ಅಂತ. ಪೂರ ಅಲ್ಲ, ಪೂರ ಪುಣ್ಯ ಅವರಿಗೆ ಯಾಕೆ ಹೋಗೋದು ಅಂತ ರಾಜಕಾರಣಗಳಿಗೆ, ಅದರಿಂದ ಅದನ್ನು ನಾವು ಸ್ವಲ್ಪ ಉಪಯೋಗಿಸೋಣ ಅಂತ ಸ್ವಲ್ಪ ಹೇಳಿದೆ. ಮತ್ತೆ ಉಳಿದದ್ದನ್ನು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.